ಜ್ಞಾನದಿಂದ ನಿನ್ನ ಬಲದಿಂದ ನಿನ್ನ ಸನ್ನಿಧಾನದಲ್ಲಿ ನಿಂತು ತಂದೆಯಾದ ದೇವರನ್ನು ಆರಾಧಿಸಲಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡು. ನೀನಿಲ್ಲದೆ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮ ದೇವರೇ, ನಿನ್ನ ಸಹಾಯವನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನೀನು ಆಳ್ವಿಕೆ ಮಾಡು ಅಪ್ಪ. ತಂದೆಯೇ, ನಮ್ಮ ಜೀವಿತದಲ್ಲಿ ಸ್ವಾಮಿ 3 ತಿಂಗಳನ್ನು ಕಳೆದು 4ನೇ ತಿಂಗಳಿಗೆ ಕಾಲಿಡುವಂಥ ಕೃಪೆ ನಿನ್ನ ಮುದ್ದು ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ನೀನು ಕೊಟ್ಟಿಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಕಳೆದ 3 ತಿಂಗಳಲ್ಲಿಯೂ ಕೂಡ ನಮ್ಮನ್ನು ವಿಶೇಷವಾಗಿ ಆಶೀರ್ವಾದಿಸಿ ನೀನು ನಡೆಸಿದಿ ಸ್ವಾಮಿ. ನಿನಗೆ ಸ್ತೋತ್ರ. ಎಲ್ಲ ಅಪಘಾತಗಳಿಂದ ನಮ್ಮನ್ನು ತಪ್ಪಿಸಿ ನೀನು ಕಾಪಾಡಿದೀಯಪ್ಪ. ಕೆಡುಕನ ಅಗ್ನಿ ಬಾಣಗಳಿಂದ ತಪ್ಪಿಸಿ ಕಾಪಾಡಿದಿ. ಮರಣಕರ ವ್ಯಾಧಿಗಳಿಂದ ನಮ್ಮನ್ನು ತಪ್ಪಿಸಿ ನೀನು ಕಾಪಾಡಿದೀಯಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನಿನ್ನ ಕೃಪೆಯಿಂದ ನಾವು ಈ ಏಪ್ರಿಲ್ ತಿಂಗಳಿಗೆ ಕಾಲಿಟ್ಟಿದ್ದೇವೆ ಸ್ವಾಮಿ. ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದವು, ಗುಡ್ಡವು ಕದಲಿಯವು. ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಎಂದಿಗೂ ಅಗಲುವುದೇ ಇಲ್ಲ ಎಂಬುದಾಗಿ ಹೇಳಿದ ದೇವರೇ, ನಿನ್ನ ಕೃಪೆಯೇ ನಮ್ಮನ್ನು ಈ ದಿನದವರೆಗೆ ನಡೆಸುತ್ತಾ ಬಂದಿದೆಯಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಅಪ್ಪ, ನೀನು ಮಾಡಿದಂಥ ಉಪಕಾರವನ್ನು ನೆನೆಸಿ ನಿನಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಕಾಗುವುದಿಲ್ಲ ಕರ್ತನೆ. ನಾವು ಪಾಪಿಗಳು ಎನ್ನದೆ ನಮ್ಮನ್ನು ಪ್ರೀತಿ ಮಾಡಿ ಆ ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ನಿಂದೆ ಅವಮಾನವನ್ನು ನೀನು ಸಹಿಸಿಕೊಂಡೆ ಸ್ವಾಮಿ. ನೀನು ನಮಗೋಸ್ಕರವೇ ಸತ್ತಿದ್ದಿ, ನಮಗೋಸ್ಕರವೇ ನೀನು ಪುನರುತ್ಥಾನವಾಗಿ ಎದ್ದು ಬಂದಂಥ ದೇವರು ನೀನಾಗಿದ್ದೀಯಪ್ಪ. ನೀನು ನಮ್ಮೊಂದಿಗೆ ಜೀವಿಸ್ತಾ ಇದ್ದೀಯಪ್ಪ, ನಮ್ಮನ್ನು ನಡೆಸ್ತಾ ಇದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ತಂದೆಯೇ, ಈ ಆರಾಧನೆ ಭಾಗದಲ್ಲಿ ನಮ್ಮನ್ನು ನೀನು ನಡೆಸು. ಆರಾಧಿಸುವಾಗ ನೀನು ಪರಿಶುದ್ಧನಾದ ದೇವರಾಗಿರುವುದರಿಂದ ಪರಿಶುದ್ಧವಾದ ಆರಾಧನೆಯನ್ನು ಮಾಡಲಿಕ್ಕಾಗೋಗೆ ಪ್ರತಿಯೊಬ್ಬರನ್ನು ನಿನ್ನ ರಕ್ತದಿಂದ ಶುದ್ಧೀಕರಿಸಿ ಪರಿಶುದ್ಧಗೊಳಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಪರಿಶುದ್ಧತೆ ಇಲ್ಲದೆ ಒಬ್ಬನಾದರೂ ದೇವರನ್ನು ಕಾಣುವುದೇ ಇಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ನಾವೆಲ್ಲರೂ ಪರಿಶುದ್ಧರಾಗಿ ನಿಂತು ನಿನ್ನನ್ನು ಆರಾಧಿಸಲಿಕ್ಕಾಗುವಂಥ ಕೃಪೆ ದಯಪಾಲಿಸಿಕೊಡು ಸ್ವಾಮಿ. ಆರಾಧನೆಗೆ ಯೋಗ್ಯನಾದ ದೇವರೇ, ಈ ಆರಾಧನೆ ಅದು ನಿನಗೊಬ್ಬನಿಗೇ ಸಲ್ಲಲಿ ಸ್ವಾಮಿ. ದೇವರೇ, ಇನ್ನೂ ಅನೇಕ ಜನರು ಬರಲಿಕ್ಕಿದ್ದಾರಪ್ಪ. ಅವರೆಲ್ಲರೂ ಸುರಕ್ಷಿತವಾಗಿ ಈ ಸ್ಥಳಕ್ಕೆ ಬಂದು ಸೇರಿ ನಮ್ಮೊಂದಿಗೆ ಸೇರಿ ಆರಾಧಿಸಲಿಕ್ಕಾಗುವಂಥ ಕೃಪೆ ಕೊಡು ಸ್ವಾಮಿ. ದೇವರೇ, ಬಂದಂಥ ಪ್ರತಿಯೊಬ್ಬರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರು ಯಾವ ಪರಿಸ್ಥಿತಿಗಳಲ್ಲಿ ಬಂದಿದ್ದರು ಎಲ್ಲವನ್ನು ಎಲ್ಲರೋಯಾಗಿ ಕಾಣುವಂಥ ದೇವರು ನೀನು ಸ್ವಾಮಿ. ಆ ನಿನ್ನ ಪುನರುತ್ಥಾನದ ಶಕ್ತಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಕರ್ತನೆ. ನಿನ್ನಿಂದ ಅವರು ಹೊಂದಿಕೊಂಡು ಹಿಂದಿರುಗಿ ಹೋಗ್ಲಿಕ್ಕಾಗುವಂಥ ಕೃಪೆ ಕೊಡು. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ, ಜೀವವುಳ್ಳ ತಂದೆಯೇ, ಆಮೇನ್. ಹ್ಯಾಪಿ ರಿಸರ್ಕ್ಷನ್ ಸಂಡೇ. ಲೋಕವೆಲ್ಲ ಪುನರುತ್ಥಾನದ ಹಬ್ಬವನ್ನು ಈ ದಿನದಲ್ಲಿ ಆಚರಿಸುವಾಗ ನಾವು ಕೂಡ ಆ ಪುನರುತ್ಥಾನ ಹೊಂದಿದ ದೇವರನ್ನು, ಆತನು ಬಿಡುಗಡೆ ನಮಗೆ ಕೊಟ್ಟಿದ್ದಾನೆ, ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆ ಒಂದು ಉಪಕಾರವನ್ನು ನೆನೆಸುತ್ತಾ ಜಯ ಘೋಷದೊಡನೆ ಆತನನ್ನು ಕೊಂಡಾಡಿ ಆತನ ನಾವು ಮಹಿಮೆ ಪಡಿಸೋಣ. ಈ ಒಂದು ಸಾಂಗ್ ಹೀಗೆ ಹೇಳ್ತದೆ: ಜಯವೇ ಜಯವೆನ್ನುತ್ತಾ ಆತನೆಲ್ಲರೂ ನಿತ್ಯವೂ ಕೊಂಡಾಡುತ್ತಾ ಎಂಬ ಸಂಗೀತವನ್ನು ಹಾಡಿ ಜಯಘೋಷದೊಡನೆ ನಾವು ಆತನನ್ನು ಮಹಿಮೆ ಪಡಿಸೋಣ. ಜಯವೇ ಜಯವೇ ಜಯವೆನ್ನುತ್ತಾ ಆತನೆಲ್ಲರೂ ನಿತ್ಯವೂ ಕೊಂಡಾಡುತ್ತಾ, ನಿಜವೇ 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 ಸದಾ ಆತನ ರಕ್ಷಿಸಿದ. ಜಯವೇ ಜಯವೇ ಜಯವೆನ್ನುತ್ತಾ
ನಮ್ಮನ್ನು ಶುದ್ಧ ಮಾಡಿದಿ ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ. ನಾವು ನಿನ್ನನ್ನೇ ಆತುಕೊಂಡಿದ್ದೇವೆ ಸ್ವಾಮಿ. ನೀನು ನಮ್ಮ ಮೇಲೆ ಇಟ್ಟಂಥ ಪ್ರೀತಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಸ್ತೋತ್ರ ಸ್ವಾಮಿ. ಮಹಿಮೆಯ ದೇವರೇ ನಿನಗೆ ಸ್ತೋತ್ರ. ನಿತ್ಯ ಜೀವವನ್ನು ಕೊಡುವಂಥ ಜೀವಂತವಾದ ದೇವರೇ, ನಾವು ನಿನ್ನನ್ನು ಹೊಗಳುತ್ತೇವೆ ಸ್ವಾಮಿ. ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ಸ್ತೋತ್ರ ಸ್ವಾಮಿ. ಸ್ತೋತ್ರ ತಂದೆ.
ನಿನ್ನ ನಾಮವನ್ನು ನಾವು ಕೊಂಡಾಡ್ತೀವಿ ಸ್ವಾಮಿ. ನಿನ್ನ ನಾಮದಲ್ಲಿ ನಾವು ಬಿಡುಗಡೆ ಹೊಂದಿದ್ದೇವೆ ಸ್ವಾಮಿ. ನಿನ್ನ ನಾಮದಲ್ಲಿ ನಾವು ಜಯ ಹೊಂದಿದ್ದೇವೆ ಸ್ವಾಮಿ. ನಿನ್ನ ನಾಮದಲ್ಲಿ ನಾವು ಆರೋಗ್ಯವಾಗಿದ್ದೇವೆ ಸ್ವಾಮಿ. ನಿನ್ನ ನಾಮದಲ್ಲಿ ನಾವು ರಕ್ಷಣೆಯನ್ನು ಪಡೆದುಕೊಂಡಿದ್ದೇವೆ ಸ್ವಾಮಿ. ನಿನ್ನ ನಾಮವನ್ನು ನಾವು ಮೇಲಕ್ಕೆ ಎತ್ತುತ್ತೇವೆ ಸ್ವಾಮಿ. ಆ ಜೀವಂತ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಪರಾಕ್ರಮ ಶಾಲಿಯಾದ ನಾಮಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರುಣೆಯನ್ನು ತೋರಿಸುವ ಆ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ವಾಮಿ. ನಮಗೋಸ್ಕರ ಜೀವದಿಂದ ಎದ್ದು ಬಂದಂಥ ದೇವರೇ, ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಾವೆಲ್ಲರೂ ಈ ಸಮಯದಲ್ಲಿ ಆತನು ಆ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿದಂಥ ಆ ತ್ಯಾಗವನ್ನು ನೆನೆಸಿಕೊಂಡು, ನಮಗೋಸ್ಕರ ಮಾಡಿದಂಥ ಆ ಉಪಕಾರವನ್ನು ನೆನೆಸಿಕೊಂಡು, ನಮ್ಮ ಹೃದಯವನ್ನು ಬಿಚ್ಚಿ ನಾವು ಆತನಿಗೆ ಆರಾಧನೆಯನ್ನು ಸಲ್ಲಿಸೋಣ. ಜೀವದಿಂದೇದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ, ಜೀವದ
Yes, yes, Jesus. Holy, holy, holy. Yes, yes. ಸ್ತೋತ್ರ ಯೇಸುವೇ, 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 ಸ್ತೋತ್ರ ಯೇಸುವೇ. ಎಲ್ಲರೊಟ್ಟಿಗೆ ಹಾಲೆಲೂಯ. ಸಭೆಯವರ ಸ್ವರ ಜೋರಾಗಿ ಕೇಳಿಸಿದೆ. Amen, amen, amen. Thank you, Lord. Yes, yes, thank you, Holy Spirit. Thank you, thank you, thank you, thank you, thank you, Lord. Yes. Hallelujah. Hallelujah. ಇನ್ನೊಮ್ಮೆ ಸಭೆ ಜೋರಾಗಿ ಹೃದಯಪೂರ್ವಕವಾಗಿ ಆರಾಧನೆ ದೇವರ ಬಳಿಗೆ ಹೋಗುವಾಗ ಅದು ಸ್ವೀಕರಿಸಲ್ಪಡುತ್ತದೆ, ಪರಲೋಕಕ್ಕೆ ಏರಿ ಹೋಗುತ್ತದೆ. ಪರಲೋಕದಿಂದ ದೇವರ ಮಹಿಮೆ ಪ್ರಕಟಿಸಲ್ಪಡುತ್ತದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹೋಸನಾ, ಓ ಹಲ್ಲೆಲೂಯಾ, ಹೋಸನಾ, hallelujah, 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 hosanna, hallelujah, hosanna. ಇನ್ನೊಮ್ಮೆ ಸಭೆಯ ಸ್ವರ ಜೋರಾಗಿ ಕೇಳಿಸಲಿ. Yes, Father, we worship you, Lord Jesus. Hallelujah, hosanna, hallelujah, hosanna. Sings my soul, my Savior God to thee. ಎಲ್ಲ ಕಣ್ಣುಗಳು ಮುಚ್ಚಿಕೊಂಡಿರಬೇಕು, ಹೃದಯ ತೆರೆದಿರಲಿ, ಮನಸ್ಸು ಆತನನ್ನೇ ಆಲೋಚಿಸಲಿ. ಓ ರಬಹತೆ, ಥ್ಯಾಂಕ್ ಯು ಫಾರ್ ಯೋರ್ ಹೋಲಿ ಪ್ರೆಸೆನ್ಸ್ ಆಫ್ ಗಾಡ್. Then sings my soul, my Savior God to thee. How great thou art, ನೀನು ಉನ್ನತನ ಸ್ವಾಮಿ. How great thou art. ಇನ್ನೊಮ್ಮೆ ಎಲ್ಲರೂ ಹೇಳೋಣ. How, yes, oh, ನೀನು ಮಹೋನ್ನತನು ರಾಜ. ಕನ್ನಡ ಕನ್ನಡ ಎನ್ನ ಆತ್ಮವೇ, ಎನ್ನ ಆತ್ಮವೇ ಸ್ತುತಿಸುತ್ತೆ. ಆರಾಧನೆಗೆ ಬಂದವರು ಪ್ರತಿಯೊಬ್ಬರು ಆರಾಧಿಸೋಣ. ಹೌದಾತ, ನೀನೊಬ್ಬನೇ ಸ್ವಾಮಿ, ನೀನೊಬ್ಬನೇ ಓ ರಕ್ಷಕನೇ, ನಿನಗೆ ಆರಾಧನೆ. ಹೊಲ ಮಹಾರ ಮಹಾಸಕೆ ಲೆಬ್ರೋ ಮಹಾಸೆ ಹೌದಾತಾನೆ
for your holy presence, O God. Thank you, Jesus. ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಓ, ಆತನ ಸಾನ್ನಿಧ್ಯ, ಆತನ ಮಹಿಮೆಗಾಗಿ ನಮ್ಮ ಬಾಯಿಗಳನ್ನು ಅಗಾಲವಾಗಿ ತೆರೆಯೋಣ. ಥ್ಯಾಂಕ್ ಯು ಜೀಸಸ್. ಓ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಓರಿ ಬಾಬಾಲಾರೆಬೆ. ಒಂದು ಕ್ಷಣ ನಿಮ್ಮ ಹೃದಯಪೂರ್ವಕವಾಗಿ ಬಾಯಿಗಳ ಮೂಲಕ ದೇವರಿಗೆ ಸ್ತುತಿ ಆರಾಧನೆ ಸಲ್ಲಿಸಿ. ಕಮಾನ್ ಕಮಾನ್, ಸ್ತೋತ್ರ ಸಲ್ಲಿಸಿ. ಎಲ್ಲಾರೆಬೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ರಬಾನೆ ಮೇರಿ ಬೋ. ಎಸ್ ಲಾರ್ಡ್. ಪುನರುತ್ಥಾನದಿಸು, ಅಪಜಯಗೊಳಿಸಲು. ಪುನರುತ್ಥಾನದಿಸು, ಅಪಜಯಗೊಳಿಸಲು. ಅಪಜಯಗೊಳಿಸಲು, ಅಪಜಯಗೊಳಿಸಲು. ಅಪಜಯಗೊಳಿಸಲು. ಪುನರುತ್ಥಾನದಿಸು, ಅಪಜಯಗೊಳಿಸಲು. ಪುನರುತ್ಥಾನದಿಸು. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಅಪಜಯ ಅಂತ ಎನಿಸಿದ್ರು ಕೂಡ, ಆದರೆ ಜಯವು ನಮ್ಮದೇ. ಆದರೆ ದೇವರು ಕ್ರಿಸ್ತನಲ್ಲಿ ನಮಗೆ ಜಯವನ್ನು ಅನುಗ್ರಹಿಸಿದ್ದಾನೆ. ಜಯಗೊಳಿಸಲು, ಅಪಜಯಗೊಳಿಸಲು. ನಿನ್ನಲ್ಲಿ ದುಃಖಗಳು, ನಿನ್ನಲ್ಲಿ ದುಃಖಗಳು, ಸಹಿಸಾದ ಕಷ್ಟಗಳು. ನಿನ್ನಲ್ಲಿ ದುಃಖಗಳು, ಸಹಿಸಾದ ಕಷ್ಟಗಳು. ಪಾಲಿಸಿ ಪೀಡಿಸಲು ಯೇಸು ನಿನ್ನ ಕೈವಿ. ಯೆಸ್, ಹಲ್ಲೆಲೂಯಾ ಲಾರ್ಡ್. ಯೇಸು ನಿನ್ನ ಕೈವಿಡನು. ಹೇಳೋಣ, ಪುನರುತ್ಥಾನದಿಸು, ಅಪಜಯಗೊಳಿಸಲು, ಅಪಜಯಗೊಳಿಸಲು. ಪುನರುತ್ಥಾನದಿಸು, ಲೆಬ್ರಹೋಬರಹಸೆ, ಅಪಜಯಗೊಳಿಸಲು. ಎಲ್ಲರೂ ಹೇಳೋಣ, ಅಪಜಯ, ಅಪಜಯಗೊಳಿಸಲು, ಅಪಜಯಗೊಳಿಸಲು. ಅಪಜಯಗೊಳಿಸಲು. ನಿನ್ನಲ್ಲಿ ರೋಗಗಳು, ನಿನ್ನಲ್ಲಿ ರೋಗಗಳು, ಸಹಿಸಾದ ಬೇನೆಗಳು, ಸಹಿಸಾದ ಬೇನೆಗಳು. ನಿನ್ನಲ್ಲಿ ರೋಗಗಳು, ನಿನ್ನಲ್ಲಿ ರೋಗಗಳು, ಸಹಿಸಾದ ಬೇನೆಗಳು, ಸಹಿಸಾದ ಬೇನೆಗಳು. ಕುಂದಿಸಿ ಕುಂದಿಸಲು ಯೇಸು ನಿನ್ನ ಕೈಬಿಡನು. ಯೇಸು ನಿನ್ನ ಕೈಬಿಡನು.
ದೊಡ್ಡ ಚಪ್ಪಾಳೆ ತಟ್ಟೋಣ. ಆತನು ಮರಣ ಹೊಂದಿದ್ದು ಮಾತ್ರವಲ್ಲದೆ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಆತನೇ ನಮ್ಮ ಜಯವಾಗಿದ್ದಾನೆ, ಆತನೇ ನಮ್ಮ ಜೀವವಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ತಂದೆ, ಯೇಸುವಿನ ನಾಮದಲ್ಲಿ ದೇವರೇ, ಆಮೇನ್ ಆಮೇನ್. ದಯವಿಟ್ಟು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದ ಎಲ್ಲೆಡೆ ನಮಗೆ ಗೊತ್ತಿರುವ ಹಾಗೆ ಮೊನ್ನೆ ಫ್ರೈಡೇ, ಗುಡ್ ಫ್ರೈಡೇ ಎಂಬುದಾಗಿ ಆಚರಣೆ ಮಾಡಿದ್ದಾರೆ. ಇವತ್ತು ಪುನರುತ್ಥಾನದ ಹಬ್ಬ ಎಂಬುದಾಗಿ ಲೋಕದೆಲ್ಲ ಕಡೆ ಆಚರಣೆ ನಡೀತುಂಟಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸೆನ್ಸಿಟಿವ್ ಆಗಿರ್ರಿ, ಜಸ್ಟ್ ಕನೆಕ್ಟ್ ಆಗಿರ್ರಿ. ಹೋಲಿ ಸ್ಪಿರಿಟ್ ಮೂಮೆಂಟನ್ನು ನಾನು ಈ ಸ್ಥಳದಲ್ಲಿ ನೋಡ್ತಾ ಇದ್ದೇನೆ. ಕೆಲವರಿಗೆ ಅದು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನೀವು ನಿಮ್ಮ ಮೈಂಡ್ ಇನ್ನೂ ಡಿಸ್ಟರ್ಬೆನ್ಸಲ್ಲಿದೆ. ಸ್ತುತಿ ಆರಾಧನೆಯೊಳಗೆ ನೀವು ಕನೆಕ್ಟ್ ಆಗಿಲ್ಲ, ಆದ್ದರಿಂದ ಆ ಸೆನ್ಸ್ ನಿಮಗೆ ಆಗ್ತಾ ಇಲ್ಲ. ಆದರೆ ಕೆಲವರಿಗೆ ಆ ಸೆನ್ಸ್ ಆಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮಾತು ಹೇಳ್ತೇನೆ, ಯೇಸು ಸ್ವಾಮಿ ಪುನರುತ್ಥಾನಾಗಿ ಎದ್ದು ಬಂದದ್ದು ಹೌದು, ಪರಲೋಕಕ್ಕೆ ಹೋದದ್ದು ಹೌದು, ಅಲ್ಲಿಂದ ಒಬ್ಬ ಸಹಾಯಕನನ್ನು ಕಳಿಸಿದ್ದು ಹೌದು. ಯೇಸು ಸ್ವಾಮಿ ಶಿಲುಬೆಗೆ ಹೋಗಿ ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಭೂಲೋಕದಲ್ಲಿರುವಾಗ ಹೇಗೆ ಆತನು ಚಲಿಸ್ತಾ ಇದ್ನೋ ಅದೇ ಪ್ರಕಾರ ಆತ್ಮಸ್ವರೂಪಿಯಾದ ಆತ್ಮನಾದ ಪವಿತ್ರಾತ್ಮನು ನಮ್ಮೊಂದಿಗಿದ್ದಾನೆ, ನಮ್ಮಲ್ಲಿದ್ದಾನೆ, ಚಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವೊಂದು ವೇಳೆ ಸೆನ್ಸಿಟಿವ್ ಆಗಿರೋದಾದರೆ, ಸೆನ್ಸಿಟಿವ್ ಆಗಿರೋದ್ರಿಂದ ಏನು? ಅನೇಕ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಸೆನ್ಸಿಟಿವ್ ಆಗಿರ್ತೇವೆ, ಆದರೆ ಸ್ಪಿರಿಚುವಲ್ ವಿಚಾರದಲ್ಲಿ ನಾವೇನಿರ್ತೇವೆ, ಶಿಷ್ಯರಾಗಿ ಅನೇಕ ಸಾರಿ ಮಂದ ಬುದ್ಧಿಯವರೇ ಆಗಿರ್ತೇವೆ. ಬೇರೆ ವಿಷಯದಲ್ಲಿ, ಬೇಡವಾದ ವಿಚಾರದಲ್ಲಿ ವೆರಿ ಸೆನ್ಸಿಟಿವ್, ಬೇಕಾದ ವಿಚಾರದಲ್ಲಿ ಸೆನ್ಸಿಟಿವ್ನೆಸ್ ಇಲ್ಲ. ಇದರಿಂದ ಏನಾಗ್ತದೆ, ಬೇಡವಾದ ಸಂಗತಿಗಳಲ್ಲಿ ಸೆನ್ಸಿಟಿವ್ ಆಗಿದ್ದುಕೊಂಡು ಬೇಕಾದ ಸಂಗತಿಗಳಲ್ಲಿ ನಾವು ಸೆನ್ಸಿಟಿವ್ ಆಗದೇ ಇರುವಾಗ ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಆತ್ಮಿಕ ಪ್ರಯೋಜನಗಳನ್ನು, ಆತ್ಮಿಕ ಲಾಭವನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಮತ್ತು ಪರಲೋಕವನ್ನು ಭೂಲೋಕದಲ್ಲಿಯೇ ಅನುಭವ ಮಾಡಲಿಕ್ಕಾಗೋದಿಲ್ಲ. ಕೆಲವರು ಏನಿಸ್ತಾರೆ ಏನು ಗೊತ್ತಾ, ಒಂದು ಸಮಯ ಯೇಸು ಬರ್ತಾನೆ ಮತ್ತು ನಾನು ಹೋಗ್ತೇನೆ, ಪರಲೋಕದ ಅನುಭವದಲ್ಲಿ ಹೋಗ್ತೇನೆ. ಆದರೆ ಎಸ್, ಅದು ಕೂಡ ಹೌದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಎದ್ದು ಬಂದಿರೋದ್ರಿಂದ ನಮಗೆ ಭೂಲೋಕದಲ್ಲಿ ಇರುವಾಗಲೇ ಆ ಪರಲೋಕವನ್ನು ಒಂದು ಅನುಭವಿಸುವಂಥ, ಪರಲೋಕದ ಆ ಒಂದು ಆನಂದದಲ್ಲಿ ಆನಂದಿಸುವಂಥ ಒಂದು ಕೃಪೆ ನಮಗೆ ಕ್ರಿಸ್ತನಲ್ಲಿ ಸಿಕ್ಕಿದೆ. ಎಷ್ಟು ಜನ ಅದರಲ್ಲಿ ಆಪ್ರೇಟ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ಒಂದು ವೇಳೆ ಇಲ್ಲದಿರೋದಾದರೆ ಸೆನ್ಸಿಟಿವ್ ಆಗಿರೋಣ. ಯಾವುದಕ್ಕೆ ಸೆನ್ಸಿಟಿವ್ ಆಗಿರೋದು? ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ನಾವು ಸೆನ್ಸಿಟಿವ್ ಆಗಿದ್ದಾಗ, ಆಳವಾಗಿ ಗಮನ ಕೊಡುವಾಗ, ಆಳವಾಗಿ ಅದನ್ನು ಹುಡುಕುವಾಗ, ಆಳವಾಗಿ ಅದನ್ನು ನೋಡುವಾಗ, ಹಲ್ಲೆಲೂಯಾ, ಅದೇ ನಾವಾಗುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರು ಈ ವಿಷಯದಲ್ಲಿ ಸೀರಿಯಸ್ನೆಸ್ ಉಳ್ಳವರಾಗಿದ್ದಾರೆ ನನಗೆ ಗೊತ್ತಿಲ್ಲ. ಯಾವ ವಿಷಯದಲ್ಲಿ ಗೊತ್ತುಂಟ? ಭೂಲೋಕ ಕೂಡ ಇದೆ, ಪರಲೋಕ ಕೂಡ ಇದೆ. ಕೇಳ್ತಾ ಇರ್ತೇವೆ ವಾಕ್ಯದಲ್ಲಿ. ಎಷ್ಟು ಜನ ಆ ವಿಷಯದಲ್ಲಿ ಸೀರಿಯಸ್ನೆಸ್ ಇದ್ದಾರೆ ಗೊತ್ತಿಲ್ಲ. ಒಂದು ವೇಳೆ ಸೀರಿಯಸ್ನೆಸ್ ಇರುವುದಾದರೆ, ಪರಲೋಕದ ವಿಷಯವಾಗಿ ಸೀರಿಯಸ್ನೆಸ್ ಇರುವುದಾದರೆ, ಪರಲೋಕ ಇದೆ. ಈ ಭೂಲೋಕದಲ್ಲಿ ನಾವು ಹೇಗೆ ಚಲಿಸ್ತೇವೆ, ಹೇಗೆ ಜೀವಿಸ್ತೇವೆ, ಹೇಗೆ ಕಾರ್ಯನಿರ್ವಹಿಸ್ತೇವೆ, ಅದೇ ಪ್ರಕಾರ ಪರಲೋಕ ಇದೆ ಅಂದರೆ ಪರಲೋಕ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನಿವತ್ತು ಒಂದು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಹೇಳಕ್ಕೆ ಹೋಗ್ತೇನೆ. ಪರಲೋಕ ಯೇಸುವಿನಲ್ಲಿ
ತನ್ನ ದೇವರ ಸಂಕಲ್ಪ ನೆರವೇರುವುದಕ್ಕಾಗಿ ಹೇಗೆಲ್ಲ ಸ್ಪಂದಿಸಿತು ಎಂಬುದಾಗಿ ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಓಕೆ, ನಾವು ವಾಕ್ಯದಿಂದ ಪ್ರಾರಂಭ ಮಾಡೋಣ. ಆ ವಿಚಾರ ಯೆಶಾಯ 53ನೇ ಅಧ್ಯಾಯದಲ್ಲಿ ಅದರಲ್ಲಿ 8, 9, 10 3 ವಚನಗಳನ್ನು ಓದೋಣ. ಯೆಶಾಯ 53, 8, 9, 10. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಓಕೆ, ಮುಂದೆ 10ನೇ ವಿಚಾರ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಏನು ಅರ್ಥ ಆಗೋದಿಲ್ಲ ಅಲ್ಲ, ಸೆನ್ಸಿಟಿವ್ ಆದರೆ ಮಾತ್ರ ಅರ್ಥ ಆಗ್ತದೆ. ಈ ಯೆಶಾಯನ ಪ್ರವಾದನ ಗ್ರಂಥದ 53ನೇ ಅಧ್ಯಾಯದಲ್ಲಿ ಯೇಸುವಿನ ಶಿಲುಬೆಯ ಮರಣದ ಕುರಿತಾಗಿ ಅದು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಖಾಲಿ ಅಷ್ಟೇ ಬರೆಯಲ್ಪಟ್ಟದ್ದು 53ರಲ್ಲಿ ಇಲ್ಲ. ನಾನು ತೋರಿಸಿದಂಥ ಈ 3 ವಾಕ್ಯ 8, 9, 10ರಲ್ಲಿ 3 ಸಂಗತಿಗಳು ತೋರಿಸಲ್ಪಟ್ಟಿದೆ. 8ನೇ ವಚನದಲ್ಲಿ ಏನು ತೋರಿಸಲ್ಪಟ್ಟಿದೆ? ಆತನು ಕೊಲ್ಲಲ್ಪಡುವಂಥ ವಿಚಾರ ತೋರಿಸಲ್ಪಟ್ಟಿದೆ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನಂದರೆ ಅನ್ಯಾಯವಾಗಿ ಕೊಲ್ಲಲ್ಪಟ್ಟನು ಅಂತ ಅರ್ಥ. ಯಾರ ತಡೆ ಇಲ್ಲದೆ ಅನ್ಯಾಯವಾಗಿ ಕೊಲ್ಲಲ್ಪಟ್ಟ ಜನರಿಗೆ ಗೊತ್ತೇ ಇಲ್ಲ, ಅವನ ಕಾಲದವರಿಗೆ ಇದು ನಮ್ಮ ಬಾಧೆ, ನಮ್ಮ ಸಂಕಷ್ಟ, ನಮ್ಮ ನಿಮಿತ್ತವಾಗಿ ಎಂಬುದಾಗಿ ಯಾರು ಅರಿತುಕೊಳ್ಳಿಲ್ಲಂತೆ. ಅವನ ಕಾಲದಲ್ಲಿ ಕೊಲ್ಲಲ್ಪಟ್ಟಂಥ ವಿಚಾರ 53ನೇ ಅಧ್ಯಾಯ 8ನೇ ವಚನ 9ನೇ ವಚನದಲ್ಲಿ ಕೆಳಗಿನ ಲಾಸ್ಟ್ ಪಾರ್ಟಲ್ಲಿ ನೋಡುವಾಗ ಆತನು ಸತ್ತಾಗ 9ನೇ ವಚನ, ಆತನು ಸತ್ತಾಗ 53:9. ಓಕೆ, ಆತನು ಸತ್ತಾಗ ಕೆಳಗಿನ ಭಾಗ ನೋಡಿ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಹೌದಾ? ಈ ವಾಕ್ಯ ನೆರವೇರಿದ ಇಲ್ವಾ? ಅವನು ಸತ್ತಾಗ ಯಾರ ಮಧ್ಯೆ ಸತ್ತವನು? ಪ್ರಾಣ ಕೊಟ್ಟದ್ದು ಯಾರ ಮಧ್ಯೆ? ದುಷ್ಟರು. ಆ ಕಡೆ ಒಬ್ಬ ಕಳ್ಳ, ಈ ಕಡೆ ಒಬ್ಬ ಕಳ್ಳ. ಓಕೆ, ಅವನು ಸತ್ತಾಗ ದುಷ್ಟರ ನಡುವೆ ರೈಟ್ ನಡೆದಿದೆ. ಈಗ ಆತನ ಸಮಾಧಿಯ ಕುರಿತಾಗಿ ಈ ವಾಕ್ಯ 9ನೇ ವಚನ ಹೇಳ್ತದೆ, ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಇದು ಕೊಲ್ಲಲ್ಪಟ್ಟನು 8ನೇ ವಚನ. 9ನೇ ವಚನ ಸಮಾಧಿ ಮಾಡಲ್ಪಟ್ಟನು ಎಂಬಂಥ ವಚನ. 10ನೇ ವಚನ ಏನು? ಕೆಳಗಿನ ಭಾಗ 10ನೇ ವಚನದಲ್ಲಿ ಹೇಳ್ತದೆ, ಕೆಳಗಿನ ಭಾಗದಲ್ಲಿ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗಿರುವನೆಂಬುದಾಗಿ. ಚಿರಂಜೀವಿಯಾಗಿರುವನು, ಕೊಲ್ಲಲ್ಪಟ್ಟನು, ಹೂಣಲ್ಪಟ್ಟನು ಮತ್ತು ಎದ್ದು ಬಂದನು ಎಂಬುದಾಗಿ ವಾಕ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಚಿರಂಜೀವಿಯಾಗಿರ್ಬೇಕಾದ್ರೆ, ಚಿರಂಜೀವಿಯಾಗಿರೋದಂದ್ರೆ ಏನರ್ಥ? ಸದಾ ಕಾಲ ಬದುಕೋದಲ್ವಾ? ನಿತ್ಯ ಕಾಲ ಬದುಕೋದು. ಬದುಕಬೇಕಾದ್ರೆ ಹೂಣಲ್ಪಟ್ಟವ, ಸತ್ತವ ಎಬ್ಬಿಸಲ್ಪಡಬೇಕಲ್ವಾ? ಹಲ್ಲೆಲೂಯಾ. ಎಬ್ಬಿಸಲ್ಪಡಬೇಕು. ಆದ್ದರಿಂದ ಕೊಲ್ಲಲ್ಪಟ್ಟನು, ಹೂಣಲ್ಪಟ್ಟನು, ಎಬ್ಬಿಸಲ್ಪಟ್ಟನು. ಈ ಯೆಶಾಯನ ಪ್ರವಾದನೆ ಯೇಸುವಿನ ಜೀವಿತದಲ್ಲಿ ನೆರವೇರಿದೆ. ಈಗ ಹೂಣಲ್ಪಡುವಿಕೆ ಮತ್ತು ಎದ್ದು ಬರುವಿಕೆ ಕುರಿತಾಗಿ ದೇವರ ಕಾರ್ಯ ನೋಡಿ. ಹಲ್ಲೆಲೂಯಾ. ಯೇಸು ಎಲ್ಲಿದ್ದ ಆ ಟೈಮಲ್ಲಿ? ಪ್ರಾಣ ಕೊಡುವಾಗ ಎಲ್ಲಿದ್ದ ಯೇಸು? ಭೂಲೋಕದಲ್ಲಿದ್ದ. ಪ್ರಾಣ ಕೊಡುವಾಗ ಭೂಲೋಕದಲ್ಲಿದ್ದ, ಹೂಣಲ್ಪಡುವಾಗ ಸಮಾಧಿಯಲ್ಲಿದ್ದ, ಎದ್ದು ಬಂದಾಗ 40 ದಿವಸದವರೆಗೆ ಭೂಲೋಕದಲ್ಲಿದ್ದ. 40 ದಿವಸದ ನಂತರ ಆತನು ಎತ್ತಲ್ಪಡ್ತಾನೆ,
ಪರಲೋಕಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಯೇಸು ಕೊಲ್ಲಲ್ಪಡೋದು, ಉಣಲ್ಪಡೋದು ಮತ್ತು ಎದ್ದು ಬರೋದು, ನಿತ್ಯ ಕಾಲ ಜೀವಿಸೋದು, ಇದು ಆಗಬೇಕಾದ್ರೆ ಈ ಭೂಲೋಕದಲ್ಲಿದ್ದಂಥ ಯೇಸುವಿನಲ್ಲಿ ದೇವರ ಕಾರ್ಯ ನಡೆಯುವುದು ಬಹಳ ಅವಶ್ಯಕವಿತ್ತು. ಹಲ್ಲೆಲೂಯಾ, ಅವಶ್ಯಕವಿತ್ತು. ನಾನು ಆತನು ಹೂಣಲ್ಪಟ್ಟಂಥ ವಿಚಾರದಲ್ಲಿ ಮತ್ತು ಎದ್ದು ಬಂದಂಥ ವಿಚಾರದಲ್ಲಿ ದೇವರ ಕಾರ್ಯವನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಹೂಣಲ್ಪಡುವಿಕೆ ಕೂಡ ಒಂದು ಪ್ರವಾದನೆ, ಹೌದಲ್ವಾ? ಪ್ರಾಫಸಿ ವರ್ಡ್ ಅದು. ದೇವರ ವಾಕ್ಯದ ಪ್ರವಾದನೆ ಅದು ನೆರವೇರಿದ ಹೊರತು ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗುವುದೇ ಇಲ್ಲಂತೆ. ವಾವ್, ಹಲ್ಲೆಲೂಯಾ. ಯಾರು ಕೂಡ ಭೂಲೋಕದ ತತ್ವಜ್ಞಾನಿಗಳು, ಫಿಲೋಸಫರ್ಗಳು, ಯಾರೇ ಇರಲಿ ಹೇಳಲಿಕ್ಕಾಗೋದಿಲ್ಲ. ದೇವರು ಹೇಳಿದ್ದು ಅದು ನೆರವೇರಲೇ ಇಲ್ಲ. ಯಾಕಂದರೆ ಆ ತಡೆ ಬಂತು, ಈ ತಡೆ ಬಂತಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಅದು ನೆರವೇರ್ತದೆ ಅಥವಾ ನೆರವೇರಿದೆ. ಹಲ್ಲೆಲೂಯಾ. ಈ ನೆರವೇರಿಕೆಯ ಕುರಿತಾಗಿ 3 ಸಂಗತಿಗಳನ್ನು ನಾವು ಹೇಳಬಹುದು. ನಿಮಗೆ ಟಫ್ ಆಗ್ತದೆ ಇಲ್ಲಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ನೆರವೇರಿಕೆಯ ಕುರಿತಾಗಿ 3 ಸಂಗತಿಗಳನ್ನು ಹೇಳ್ಬೋದು. ಎಷ್ಟೋ ದೇವರ ಪ್ರವಾದನೆಗಳು, ಹಲ್ಲೆಲೂಯಾ, ಯಾರ್ಯಾರ ಮೂಲಕ ಏನೇನು ನೆರವೇರಬೇಕಾಗಿದೆಯೋ ಅದು ನೆರವೇರಿದೆ. ಎಷ್ಟೋ ಪ್ರವಾದನೆಗಳು ಈ ದಿನಗಳಲ್ಲಿ ಯಾರ್ಯಾರ ಮೂಲಕ ಎಲ್ಲಿ ಯಾವಾಗ ನೆರವೇರಬೇಕಾಗಿದೆಯೋ ಅದು ನೆರವೇರ್ತಾ ಇದೆ. 3ನೇದಾಗಿ ಎಷ್ಟೋ ಪ್ರವಾದನೆಗಳು, ಬೈಬಲಲ್ಲಿ ಬರೆಯಲ್ಪಟ್ಟಂಥ ಪ್ರವಾದನೆಗಳು ಇನ್ನು ಮುಂದೆ ಯಾವುದು ನೆರವೇರಬೇಕಾಗಿದೆಯೋ ಅದು ನೆರವೇರ್ತದೆ. ಒಂದು ವಾಕ್ಯ ನೆನಪು ಬರ್ತದೆ, ನೋಡೋಣ. 5ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ 18 ಇರ್ಬೋದಲ್ಲ, 18 ನೋಡ್ರಿ ಏನು ಹೇಳ್ತದೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಅದರಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ನೆರವೇರಬಾರದು. ಎಷ್ಟೋ ಮಾತುಗಳು ನೆರವೇರಿದೆ, ಎಷ್ಟೋ ಮಾತುಗಳು ಈ ಕಾಲದಲ್ಲಿ ನೆರವೇರ್ತಾ ಇದೆ. ಕೇಳ್ರಿ ಸೆನ್ಸಿಟಿವ್ ಆಗಿ. ಒಂದು ಕ್ಷಣ ಬೇಕಾದರೆ ಶಾರ್ಟ್ ಮಾಡಿ ಮುಗಿಸ್ತೇನೆ ನಾನು. ಆದರೆ ಸಣ್ಣ ವಾಕ್ಯ ರಪಕ್ಕ ನಮ್ಮ ಮೈಂಡಲ್ಲಿ ನಾಟಿಕೊಂಡು ಹೃದಯಕ್ಕೆ ಬಂದುಬಿಟ್ರೆ ವಾವ್. ನಾನು ಹೇಳ್ತೇನೆ ನೋಡಿ, ಸಾಧಾರಣ ಆದಂಥ ಜನರು ನಾವು ಅಸಾಧಾರಣ ಶಕ್ತಿಯಿಂದ ಆಪರೇಟ್ ಆಗ್ತೇವೆ. ಒಂದು ಸಣ್ಣ ವಾಕ್ಯ ಟಕ್ ಅಂತ ನಾಟಿಕೊಂಡು ಟಕ್ ಅದು ರಿಸೀವ್ ಆದರೆ ಮತ್ತು ಅದು ಜೀವಿತದಲ್ಲಿ ಕಂಡು ಬಂದರೆ ನ್ಯಾಚುರಲ್ ವರ್ಲ್ಡಲ್ಲಿ ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್ ನಮ್ಮದಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಾಮಿ ಕ್ರಿಸ್ತನಲ್ಲಿ ಬಯಸುವುದೇನು ಗೊತ್ತುಂಟ? ಲೋಕದಲ್ಲಿದ್ದರೂ ಕೂಡ ಪರಲೋಕದ ಶಕ್ತಿಯ ಮೂಲಕ ಸ್ವಾಭಾವಿಕ ಲೋಕದಲ್ಲಿ ಅಸ್ವಾಭಾವಿಕ ಶಕ್ತಿಯಲ್ಲಿ ನಾವು ಆಪರೇಟ್ ಆಗಿ ಆ ಅಸ್ವಾಭಾವಿಕ ದೇವರ ಮಹಿಮೆಯನ್ನು ಸ್ಥಾಪಿಸಬೇಕೆಂಬುದಾಗಿ ಕ್ಷಣ ಕ್ಷಣಕ್ಕೂ ಕೂಡ ದೇವರು ನಿನ್ನನ್ನು ನಿರೀಕ್ಷಿಸ್ತಾ ಇದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದರಿಂದ ಗಮನ ಕೊಡೋಣ. ಹಲ್ಲೆಲೂಯಾ. ಓಕೆ, ಈಗ ಸಮಾಧಿಯ ಕುರಿತಾಗಿ ನಾವು ನೋಡೋಣ. ಈಗ ಸಮಾಧಿಯ ಕುರಿತಾಗಿ ನೋಡುವಾಗ ಅಲ್ಲಿ ಪ್ರಾಫಸಿ ವರ್ಡ್ ಏನು ಹೇಳ್ತದೆ? ದುಷ್ಟರ ನಡುವೆ ಪುಷ್ಟರ ಮಧ್ಯೆ ಹೂಣಲ್ಪಟ್ಟ ನಿಮ್ಮದಾಗಿ. ಪುಷ್ಟರಂದರೆ ಯಾರು ಗೊತ್ತುಂಟ? ಧನಿಕರು, ಐಶ್ವರ್ಯವಂತರು. ಅರೆ, ಧನಿಕರನ್ನುವಾಗ, ಐಶ್ವರ್ಯವಂತರನ್ನುವಾಗ ಯೇಸು ಸ್ವಾಮಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟಲ್ಲಿ ಅದರ ಮೂಲಕ ನಮಗೊಂದು ಪ್ರಶ್ನೆ ಬರ್ತದೆ. ಒಂದು ವೇಳೆ ಇದರ ಕುರಿತಾಗಿ ತಿಳಿದಿರದಿದ್ದರೆ ಒಂದು ಪ್ರಶ್ನೆ ಬರ್ತದೆ, ಇದು ಹೇಗೆ ಸಾಧ್ಯವಾದೀತು ಎಂಬುದಾಗಿ. ಏನು ಗೊತ್ತುಂಟು ಯೇಸು ಸ್ವಾಮಿ ಹೇಳಿದಂಥ ಮಾತು? ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಚನವನ್ನು ನಾವು ಓದುವಾಗ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡ್ರಿ. ಆಗ ಮರಿಯಳು
ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ನೋಡಿ, ಯೇಸು ಸ್ವಾಮಿಯ ಜನನದಲ್ಲಿ ನೋಡ್ರಿ, ಅವ್ರಿಗೊಂದು ಒಳ್ಳೆ ಪ್ಯಾಲೇಸ್ ಇರಲಿಲ್ಲ ಅಲ್ಲಿ ಅಲ್ವಾ. ಛತ್ರದಲ್ಲಿ ಕೂಡ ಹೋಗಿದ್ರೋ ಏನೋ, ಅಲ್ಲಿ ಸ್ಥಳ ಇಲ್ಲದ ಕಾರಣ ಹೆತ್ತು ಆ ಮಗುವನ್ನು ಎಲ್ಲಿ ಮಲಗಿಸಿದ್ರಂತೆ? ಸ್ಥಳ ಇಲ್ಲ, ಒಳ್ಳೆ ಸ್ಥಳ ಇಲ್ಲ. ಇನ್ನೊಂದು ವಿಚಾರ, ಆತನ ಜನನದ ಸಮಯ, ಆತನ ಜೀವನದ ಸಮಯದಲ್ಲಿ ಮತ್ತಾಯ 8:20 ಆತನ ಸೇವಾ ಜೀವನದ ಸಮಯದಲ್ಲಿ ಆತನು ಕೊಟ್ಟ ಒಂದು ಸ್ಟೇಟ್ಮೆಂಟ್ 8:20 ನಾವು ನೋಡುವಾಗ ಏನು ಹೇಳ್ತದೆ? ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣಬೇಕು. ಮತ್ತಾಯ 8:20 ಯೇಸು ಅವನಿಗೆ ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ನೋಡ್ರಿ, ಈ ವಾಕ್ಯವನ್ನು ನೋಡಿ ಏಷಯ 53 ನಾವು ಕಂಪೇರ್ ಮಾಡುವಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ, ದುಷ್ಟರ ನಡುವೆ ಪುಷ್ಟರ ಮಧ್ಯನ ಏನು ಬರೆದಿದೆ ಅದು ವರ್ಡ್ ತೋರಿಸಿ. 10ನೇ ವಚನ, ಏಷಯ 53:10 ಅಲ್ಲ 10 ಅಲ್ಲ, ಅದೇ 9 ಶ್ರಮಿಸಿ 9. ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ, ಒಂದೇ ವರ್ಡ್ ಅಲ್ವ ಎರಡು ಕೂಡ. ಆದರೆ ಒಳ್ಳೆ ಭಾಷಾಂತರಗಾರರು ಭಾಳ ಚಂದ ಇದು ಕೊಟ್ಟಿದ್ದಾರೆ ಅದಕ್ಕೆ. ಓಕೆ, ಹಾಗಾದರೆ ಪುಷ್ಟರ ನಡುವೆ ಅನ್ನುವಂಥ ಮಾತನ್ನು ತಗೊಂಡ್ರೆ, ಯೇಸು ಸ್ವಾಮಿ ನನಗೆ ತಲೆ ಇಡುವಷ್ಟು ಕೂಡ ಜಾಗ ಇಲ್ಲ ಅಂತ ಹೇಳೋದನ್ನು ತಗೊಂಡ್ರೆ ನಮಗೆ ಒಂದು ಪ್ರಶ್ನೆ ಬರ್ತದೆ, ಈ ಪ್ರೊಫೆಸಿ ಹೇಗೆ ಫುಲ್ಫಿಲ್ ಆಗ್ತದೆ? ನಾವು ಅನೇಕ ಸಾರಿ ಹೇಗೆ ಎಣಿಸ್ತೇವೆ ಗೊತ್ತುಂಟಾ? ಏನಾದರೂ ಆಗಬೇಕಾದ್ರೆ ಯೇಸುವಿನೊಂದಿಗೆ ಇರುವವರ ಜೊತೆನೇ ಆಗಬೇಕಂತ ಎಣಿಸ್ತೇವೆ, ಅಥವಾ ಯೇಸುವಿನ ಜೊತೆ ಇರುವವರು ಅನೇಕ ಸಾರಿ ಎಣಿಸ್ತಾರೆ. ಏನು ಎಣಿಸ್ತೇವೆ ಗೊತ್ತುಂಟ? ನಾವು ದೇವರದ್ದು ಏನಾದರೂ ಆಗೋದಾದರೆ ನಮ್ಮ ಮೂಲಕನೇ ಆಗೋದು ಅಂತ ಎಣಿಸಿರ್ತೇವೆ. ಆದರೆ ಈಗ ಶಿಷ್ಯರ ಮೂಲಕ ಕೂಡ ಆಗಬೇಕಾದ್ರೂ ಕೂಡ ಅಲ್ಲಿ ನೋಡ್ರಿ, ಒಂದು ಕಡೆ ಯೇಸುವಿಗೂ ಕೂಡ ಸ್ವಂತ ಸ್ಥಳ ಇರಲಿಲ್ಲ. ಈ ಪ್ರೊಫೆಸಿ ಫುಲ್ಫಿಲ್ ಆಗಲಿಕ್ಕೆ ಭಾಳ ಕಷ್ಟ. ಯೇಸುವನ್ನು ನೋಡಿದರೆ ಸ್ಥಳ ಇಲ್ಲ. ಈಗ ಧನಿಕರ ಗೋರಿಯಲ್ಲಿ ಸಮಾಧಿಯಲ್ಲಿ ಅವನನ್ನು ಸಮಾಧಿ ಮಾಡಬೇಕಾಗಿದೆ, ಆದರೆ ಆತನ ಹತ್ರ ಸ್ಥಳ ಇಲ್ಲ. ಓಕೆ, ಶಿಷ್ಯರನ್ನು ನೋಡುವ, ಶಿಷ್ಯರು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದವರು, ಅವರ ಹತ್ರ ಕೂಡ ಇಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ದೇವರ ವಾಕ್ಯ ಸುಮ್ಮನೆ ಅದು ನಿಂತು ಹೋಗುವುದಿಲ್ಲ. ಪ್ರವಾದನ ವಾಕ್ಯಗಳು ಹೇಗಾದರೂ ನೆರವೇರಿಯೇ ನೆರವೇರ್ತದೆ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ದೇವರು ಏನು ಮಾತಾಡಿದ್ದಾನೋ ಆ ಮಾತನ್ನು ಯಾವ ಸಂದರ್ಭದಲ್ಲಿ ಯಾರ್ಯಾರ ಮೂಲಕ ನೆರವೇರಿಸಬೇಕೆಂಬುದಾಗಿ ಆತನು ಇಚ್ಛಿಸಿದ್ದಾನೋ ಅವರವರ ಮೂಲಕನೇ ಅದನ್ನು ನೆರವೇರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸಮಾಧಿ ಮಾಡುವಂಥ ಒಂದು ಸಂದರ್ಭ ಬಂದಾಗ ಅಲ್ಲಿ ಇಬ್ಬರು ವ್ಯಕ್ತಿಗಳು, ಸೀಕ್ರೆಟ್ ಬಿಲೀವರ್ಸ್ಗಳು ಎದ್ದು ಬರ್ತಾ ಇದ್ದಾರೆ. ಯಾರೆಲ್ಲ ಗೊತ್ತುಂಟ? ಓದಿ, ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ, ಅದರಲ್ಲಿ 57ರಿಂದ 61ನೇ ವಚನ ಓದ್ರಿ. ಮತ್ತಾಯ 27, 57ರಿಂದ 61 ನಾವು ಓದುವಾಗ, ಸಂಜೆಯಾದಾಗ ಅರಿಮತ್ತಾಯದ ಯೋಸೇಫನೆಂಬ ಒಬ್ಬ ಧನವಂತನು ಬಂದನು. ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು. ಓಕೆ, 57ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ನೋಡಿ, ಒಂದು ಪ್ರವಾದನೆ ನೆರವೇರುವಂಥ ಒಂದು ಸಮಯ ಹೇಗೆ ನೆರವೇರ್ತದೆ ನೋಡ್ರಿ. ಯೇಸುವಿನಲ್ಲಿ ಕೂಡ ಸ್ವಂತ ಗೋರಿ ಇರಲಿಲ್ಲ, ಅಥವಾ ಶಿಷ್ಯರಿಗೂ ಕೂಡ ಅಂಥ ಅರ್ಹತೆ ಇರುವುದು ಕಾಣ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಸಂಜೆಯಾದಾಗ ಅರಿಮತ್ತಾಯನಾದ
ಯೋಸೇಫನೆಂಬ ಒಬ್ಬ ಧನವಂತನು ಬಂದನು. ಅರಿಮತ್ತಾಯ ಎಂಬಂಥ ಊರಿನ ಯೋಸೇಫನೆಂಬಂಥ ಒಬ್ಬ ಐಶ್ವರ್ಯವಂತನು ಬರ್ತಾ ಇದ್ದಾನೆ. ಅವನು ಬಂದು ಏನು ಮಾಡ್ತಾನೆ ಗೊತ್ತುಂಟ? ಬಂದನು, ಇವನು ಸಹ ಯೇಸುವಿನ ಯಾರಾಗಿದ್ದಂತೆ ಶಿಷ್ಯ. ಯಾವ ಶಿಷ್ಯ ಗೊತ್ತುಂಟ? ಸೀಕ್ರೆಟ್ ಬಿಲೀವರ್ಸ್. ಕೆಲವು ಸಾರಿ ಸೀಕ್ರೆಟ್ ಬಿಲೀವರ್ಸ್ ಇದ್ದರೆ ಅವರ ಕುರಿತಾಗಿ ನಾವು ಕಮೆಂಟ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮಿಂದಲೇ ಎಲ್ಲ ಆಗೋದು, ಅವರಿಂದ ಏನು ಆಗೋದಲ್ಲ. ಅವರು ಸರಿ ಇಲ್ಲ, ಅವರು ಇನ್ನೂ ಬರಲಿಲ್ಲ, ಬಿಡಲಿಲ್ಲ, ಅಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ, ಏನು ಹೇಳುವಂತಿಲ್ಲ ಈ ವಾಕ್ಯದ ಮೇರೆಗೆ. ನೋಡ್ರಿ, ಕೆಲವು ಸೀಕ್ರೆಟ್ ಬಿಲೀವರ್ಸ್ ಇದ್ದಾರೆ. ಹಲಲು ಅದರಲ್ಲಿ ಒಬ್ಬನು ಅರಿಮತ್ತಾಯನಾದ ಯೋಸೇಫನು. ಅವನು ಬಂದು ಪಿಲಾತನ ಹತ್ರ ಹೋಗ್ತಾನೆ. ಅವನು ಐಶ್ವರ್ಯವಂತ. ಪಿಲಾತನ ಹತ್ರ ಹೋಗಿ ಯೇಸುವಿನ ಬಾಡಿಯನ್ನು ಕೇಳಿಕೊಳ್ತಾ ಇದ್ದಾನೆ. ಬಾಡಿಯನ್ನು ಕೇಳಿಕೊಂಡು ಅವನು ತಗೊಂಡು ಹೋಗ್ತಾನೆ. ಅದರ ಜೊತೆ ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 38ನೇ ವಚನದಲ್ಲಿ ಅವನ ಜೊತೆ ಇನ್ನೊಬ್ಬ ಸೀಕ್ರೆಟ್ ಬಿಲೀವರ್ ಜಾಯಿನ್ ಆಗ್ತಾನೆ. ನೋಡಿ, ಸಾಧಾರಣವಾಗಿ ಆಲೋಚಿಸೋದಾದರೆ ಶಿಷ್ಯರೇ ಮಾಡಬೇಕಿತ್ತಲ್ಲ ಎಲ್ಲವನ್ನು, ಹಿಂಬಾಲಕರೇ ಮಾಡಬೇಕಿತ್ತಲ್ಲ. ಹಿಂಬಾಲಕರು ಚದರಿ ಹೋಗಿದ್ದಾರೆ. ಯಾಪಲ ನಿನ್ನೊಟ್ಟು ಉಲ್ಲ ಅಂತ ಹೇಳಿದವರು ಎಲ್ಲಿದ್ದಾರಂತ ಹುಡುಕಿದ್ರೂ ಸಿಕ್ಕಲಿಲ್ಲ. ಅದಕ್ಕೆ ಒಂದು ತಿಳ್ಕೊಳ್ಳಿ, ಬಾಯಲ್ಲಿ ಒಬ್ಬ ಹೇಳಿದ್ರ ಕೂಡಲೇ ಅವನು ಅದೇ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹೃದಯ ಬಲ್ಲತನು ದೇವರು. ಆ ಟೈಮಲ್ಲಿ ಆ ಪ್ರಾಫಸಿ ವರ್ಡ್ ನೆರವೇರಬೇಕಿತ್ತು, ಆದರೆ ಹಿಂಬಾಲಕರಲ್ಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ದೇವರು ಎಬ್ಬಿಸೋ ಸೀಕ್ರೆಟ್ ಬಿಲೀವರ್ಸ್ ಅರಿಮತ್ತಾಯನಾದ ಯೋಸೇಫ, ಮತ್ತೊಬ್ಬ ನಿಕೋದೇಮ. 19ನೇ ಅಧ್ಯಾಯ ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 38ನೇ ವಚನ. ಯೋಹಾನ 19:38. ಇದಾದ ಮೇಲೆ ಯೆಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮತ್ತಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗುರುಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಇನ್ನೊಬ್ಬ ಸೀಕ್ರೆಟ್ ಬಿಲೀವರ್ಸ್ ಬರ್ತಾ ಇದ್ದಾನೆ. ಇವ ಯಾರು? ನಿಕೋದೇಮನು. ಹಲ್ಲೆಲೂಯ. ಅವನು ಆತನಿಗೆ ಲೇಪನ ಮಾಡುವಂಥ ಸುಗಂಧ ದ್ರವ್ಯ ವಸ್ತುಗಳನ್ನು ಅಲ್ಲಿ, ರಕ್ತ ಬೋಲಗಳನ್ನು ಅಲ್ಲಿ ಅವನು ತರ್ತಾ ಇದ್ದಾನೆ. ಅರ್ಥ ಆಗ್ತಾ ಉಂಟ? ಅಲ್ಲಿ ತರ್ತಾ ಇದ್ದಾನೆ. ಪ್ರಿಯರೇ, ತಂದು ಇಬ್ಬರೂ ಸೇರಿ ಏನು ಮಾಡ್ತಾರೆ? ಮುಂದಿನ ವಚನಗಳನ್ನು ನಾವು ಓದುವಾಗ ನಮಗೆ ಗೊತ್ತಾಗ್ತದೆ, ಅವರು ಯೇಸುವನ್ನು ಅರಿಮತ್ತಾಯನಾದ ಯೋಸೇಫನ ಸಮಾಧಿಯಲ್ಲಿ ನಿಕೋದೇಮನು ತಂದ ಆ ಮರಣಕ್ಕೆ ಹಚ್ಚುವಂಥ ಎಲ್ಲ ಪದಾರ್ಥಗಳನ್ನು ಹಚ್ಚಿ ಅಲ್ಲಿ ಇಡ್ತಾರೆ. ಈ ನಿಕೋದೇಮನ ಕುರಿತಾಗಿ 3 ಕಡೆಯಲ್ಲಿ ನಾವು ಗುರುತಿಸಿಕೊಳ್ಬೋದು. ಒಂದು ಈ ಭಾಗದಲ್ಲಿ 19ನೇ ಅಧ್ಯಾಯ 39ನೇ ವಚನದಲ್ಲಿ. ಇನ್ನೊಂದು ಎಲ್ಲಿ ಗೊತ್ತಾ? ಪ್ರಾರಂಭ ನಾವು ಎಲ್ಲಿ ಕಾಣ್ತೇವೆ? ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ. ನೋಡ್ರಿ, ಓದಿ 3ನೇ ಅಧ್ಯಾಯ. ಮತ್ತೊಂದು ಯೋಹಾವನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 50ನೇ ವಚನ. 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡುವಾಗ ಪರಿಸಾಯರಲ್ಲಿ ಯೆಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಓಕೆ, ಸಾಕು. ನಂತರ ಅವನು ಪ್ರಶ್ನೆ ಕೇಳ್ತಾನೆ, ತಾಯಿ ಗರ್ಭದಿಂದ ತಿರುಗಿ ಹುಟ್ಟಿ ಬರಲಿಕ್ಕೆ ಆಗ್ತದ? ಯೇಸು ಸ್ವಾಮಿ ಮಾತಾಡ್ತಾ ಇದ್ದೀರಿ. ಇದನ್ನೆಲ್ಲ ನೋಡುವಾಗ, ಈ ಚಾಪ್ಟರ್ನ ಓದುವಾಗ ನಮಗೆ ಒಂಥರ ನೆಗೆಟಿವ್ ಬರ್ತದೆ ಅವನ ಕುರಿತಾಗಿ, ಅಲ್ವಾ? ಆದರೆ ಅವನು ಸೀಕ್ರೆಟ್ ಬಿಲೀವರ್. 7ನೇ ಅಧ್ಯಾಯಕ್ಕೆ ಬರೋಣ.
ಯೋಹಾನ ಸುವಾರ್ತೆ 7ನೇ ಅಧ್ಯಾಯ, ಅದರಲ್ಲಿ 50ರಿಂದ 56ನೇ ವಚನದವರೆಗೆ ಓದುವಾಗ ಅಲ್ಲಿ ಒಂದು ಘಟನೆ ನಡೀತದೆ. ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದನು. ಆಮೇಲೆ ಅವನು ಅವರಿಗೆ, ಯೋಹಾನ 7:50-51, ಅವರಿಗೆ ನಮ್ಮ ಧರ್ಮಶಾಸ್ತ್ರ ಮೊದಲು ಒಬ್ಬನನ್ನು ವಿಚಾರಿಸಿ ಅವನು ಮಾಡುವುದೇನೆಂದು ತಿಳಿದುಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಎಂದು ಹೇಳಿದ್ದಕ್ಕೆ ಬೆಸ್ಟ್. ಅವರು, ನೀನು ಗಲಿಲಾಯದವನು, ಗಲಿಲಾಯದಲ್ಲಿ ಪ್ರವಾದಿ ಹುಟ್ಟುವುದೇ ಇಲ್ಲ, ವಿಚಾರಿಸಿ ನೋಡು ಅಂದರು. ಇದು ಯಾವ ಸಂದರ್ಭ ಗೊತ್ತುಂಟ? ಈ ನಿಕೋದೇಮ ಬೇರೆ ಯಾರಲ್ಲ, ಹಿರಿಯ ಸಭೆಯವರಲ್ಲಿ ಒಬ್ಬ. ಈಗ 7ನೇ ಅಧ್ಯಾಯವನ್ನು ನಾವು ಸ್ಟಡಿ ಮಾಡ್ತಾ ಬರುವಾಗ ಈ ಸಂದರ್ಭ ನಮಗೆ ಗೊತ್ತಾಗ್ತದೆ. ಪರ್ಣಶಾಲೆಗಳ ಜಾತ್ರೆ ಬಂದಾಗ ಯೇಸುವಿನ ನಂತರ ಯೋಸೇಫ ಮತ್ತು ಮರಿಯಳಿಗೆ ಹುಟ್ಟಿದಂಥ ಮಕ್ಕಳು, ಇವನ ಸಹೋದರರು ಏನು ಮಾಡ್ತಾರೆ ಗೊತ್ತುಂಟ? ಯೇಸುವನ್ನು ಆ ಕಾಲದಲ್ಲಿ ನಂಬ್ತಾ ಇರಲಿಲ್ಲ. ಯೇಸುವನ್ನು ಸಿಲುಕಿಸ್ಬೇಕಂತ ಅವರು ಸ್ವಲ್ಪ ಟಿಂಗಲ್ ಮಾಡ್ತಾರೆ. ಏನು ಮಾಡ್ತಾರೆ? ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ, ಅದು ಎಲ್ಲ ಜನರ ಕಣ್ಣಿಗೆ ಕಾಣುವಂತೆಯೇ ಯೂದಾಯಕ್ಕೆ ಹೋಗು, ಅಲ್ಲಿ ಜಾತ್ರೆ ಉಂಟಲ್ಲ, ಅಲ್ಲಿ ಮಾಡಿ ತೋರಿಸು. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಸಮಯ ಇನ್ನೂ ಬಂದಿಲ್ಲ, ನಿಮ್ಮ ಸಮಯ ಈಗಾಗಲೇ ಇದೆ ಅಂತ. ಅದರ ಅರ್ಥ ಯೇಸು ಸ್ವಾಮಿಗೆ ಗೊತ್ತಿತ್ತು, ನಾನೀಗ ಹೋದರೆ ನನ್ನನ್ನು ಕೊಲ್ಲುವುದಕ್ಕೆ ಸಮಯ ನೋಡ್ತಾ ಇದ್ದಾರೆ, ದೇವರಿಂದ ಪರ್ಮಿಷನ್ ಕೇಳಿ ಹೋಗ್ತೇನೆ ಎಂಬುದಾಗಿ ಆತನು ವೆಯ್ಟ್ ಮಾಡ್ತಾ ಇದ್ದ. ಮೊದಲು ತಮ್ಮಂದಿರು ಹೋದರು, ಆ ನಂತರ ಮೆಲ್ಲ ಇವನು ಹೋಗ್ತಾ ಇದ್ದಾನೆ. ಹೋದಾಗ ಜನರ ಸಂಗಡ ಮಾತಾಡುವಾಗ ಎಷ್ಟೋ ಜನರು ವಾದ ವಿವಾದಗಳು ಮಾತುಗಳು ಹೇಳ್ತಾರೆ. ಜನರು ಯೇಸು ಜೊತೆ ಮಾತಾಡ್ತಾರೆ ಮತ್ತು ಜನರೇ ಯೇಸುವಿನ ಕುರಿತಾಗಿ ಮಾತಾಡ್ತಾರೆ. ಫರಿಸಾಯರಿಗೂ ವಿಷಯ ಗೊತ್ತಾಗ್ತದೆ, ಹಿರಿಸಭೆಯವರಿಗೆ ವಿಷಯ ಗೊತ್ತಾಗ್ತದೆ. ಹಿರಿಸಭೆಯವರಲ್ಲಿ ಆತನ ಕುರಿತಾಗಿ ಜಡ್ಜ್ ಮಾಡ್ತಾರೆ. ಅದಕ್ಕೆ ಅಲ್ಲಿದ್ದಂಥ ಹಿರಿಸಭೆಯವರೊಳಗೆ ಇದ್ದಂಥ ಆ ನಿಕೋದೇಮನು ಹೇಳ್ತಾ ಇದ್ದಾನೆ, ಈ ಮಾತನ್ನು ಹೇಳ್ತಾ ಇದ್ದಾನೆ. ಧರ್ಮಶಾಸ್ತ್ರದಲ್ಲಿ ವಿಚಾರಣೆ ಮಾಡದೆ ಯಾರನ್ನು ಕೂಡ ಯಾರ ಮೇಲೆ ಜಡ್ಜ್ ಮಾಡೋದು ಸರಿಯಲ್ಲ ಅಂತವನು ಹೇಳ್ತಾ ಇದ್ದಾನೆ. ತಿಳ್ಕೊಳ್ರಿ, ನಾನು ಈ ಮಾತನ್ನು ಹೇಗೆ ಹೇಳ್ತಾ ಇದ್ದೇನೆಂದರೆ, ಕೇಳ್ರಿ, ಅರ್ಥ ಆಯ್ತಾ ನಿಮಗೆ? ಯಾವ ಸಮಯ ಸಂದರ್ಭದಲ್ಲಿ ಈ ಮಾತು? ಹಾಗಾದರೆ ನಿಕೋದೇಮ ಫಸ್ಟ್ ಕಾಣಿಸಿಕೊಳ್ಳುವುದು 3ನೇ ಅಧ್ಯಾಯದಲ್ಲಿ. ರಾತ್ರಿ ಕಾಲದಲ್ಲಿ ಮೆಲ್ಲ ಸೀಕ್ರೆಟ್ ಬಿಲೀವರ್ ಅವ ಯೇಸುವಿನ ಬಳಿಗೆ ಬರೋದು. ನಂತರ ಕಾಣಿಸಿಕೊಳ್ಳೋದು ಹಿರಿ ಸಭೆಯವರು ಜಡ್ಜ್ ಮಾಡ್ತಾ ಇದ್ದಾರೆ, ತೀರ್ಪು ಮಾಡ್ತಾ ಇದ್ದಾರೆ. ಅವನನ್ನು ಕೊಲ್ಲಲೇಬೇಕು, ಅವನು ಮರಣಕ್ಕೆ ಯೋಗ್ಯನೆಂಬುದಾಗಿ. ಆಗ ಇವನು ಅಲ್ಲಿ ಕೂಡ ವಾಯ್ಸ್ ತೆಗಿತಾನೆ. 3ನೇದಾಗಿ ಯೇಸು ಸ್ವಾಮಿ ಕೊಲ್ಲಲ್ಪಟ್ಟಾಗ ಯೋಹಾನ 19:39 ಪ್ರಕಾರ ಅಲ್ಲಿ ಬರ್ತಾ ಇದ್ದಾನೆ. ಅರಿಮಥಾಯನಾದ ಯೋಸೇಫ ಬಂದ ಕೂಡ ಇವನು ಕಾಣಿಸಿಕೊಳ್ತಾ ಇದ್ದಾನೆ. ಯೋಸೇಫನು ತನ್ನ ಸಮಾಧಿಯಲ್ಲಿ ಇಡುವುದಕ್ಕಿಂತ ಮುಂಚಿತವಾಗಿ ಇವನು ರಕ್ತ ಬೋಳವನ್ನು ತಂದು ಏನು ಮಾಡ್ತಾನೆ? ಲೇಪನ ಮಾಡಿ ಸಮಾಧಿಯಲ್ಲಿಡ್ತಾ ಇದ್ದಾರೆ. ಕೇಳ್ರಿ, ಯೇಸು ಸ್ವಾಮಿಯ ಮರಣದ ಸಮಯದಲ್ಲಿ ರಕ್ತಬೋಳ, ಮರಣಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ತಂದು ಲೇಪನ ಮಾಡಿದ್ದು ಯಾರು? ನಿಕೋದೇಮ. ಯೇಸು ಸ್ವಾಮಿಯ ಜನನದ ಸಮಯದಲ್ಲಿ ತಂದಿದ್ದಾರೆ. ಯಾರವರು? ಯಾರು? ಮೂಡಣ ದೇಶದ ಜೋಯಿಸರು 3 ಮಂದಿ. ಒಬ್ಬನ ಕೈಯಲ್ಲಿ ಏನಿತ್ತಂತೆ? 3 ಮಂದಿ ಅಲ್ಲ, ಆ್ಯಕ್ಚುಲಿ 3 ಮಂದಿ ಅಲ್ಲ, 3 ಗಿಫ್ಟು. ಅವರು ಎಷ್ಟು ಜನ ಇದ್ರಂತ ತಿಳಿಸಲ್ಪಡಲಿಲ್ಲ. ನಾವು 3 ಮಂದಿ ಅಂತ ಹೇಳೋದು. 3 ಗಿಫ್ಟ್ ಅದು ಆ್ಯಕ್ಚುಲಿ. ಒಬ್ಬನೇ ಎಂತದಂತೆ? ಚಿನ್ನ, ಮತ್ತೊಬ್ಬ ಧೂಪ, ಮತ್ತೊಬ್ಬನ ಕೈಲಿ ರಕ್ತಬೋಳ. ಅದರಲ್ಲಿ ನಾನು ನಿಮಗೆ ಲಾಸ್ಟ್ ಟೈಮ್ ಕ್ರಿಸ್ಮಸ್ಗೆ ಹೇಳಿದ್ದೇನೆ, ತಿರ್ಗೊಂದು ಅರ್ಥ ಹೇಳ್ತೇನೆ. ಚಿನ್ನ ಏನು ಹೇಳ್ತಾ ಇತ್ತುಂಟ? ಅದು ಅರಸನ ಮರ್ಯಾದೆ. ಅರಸನ ಬಳಿಗೆ ಹೋಗುವಾಗ ಚಿನ್ನವನ್ನು ಕಾಣಿಕೆಯಾಗಿ ತಗೊಂಡು ಹೋಗುವಂಥದ್ದು. ಹಾಗಾದರೆ ಯೇಸುವನ್ನು ಅರಸನೇ ಎಂಬುದಾಗಿ ಸೂಚಿಸ್ತಾ ಇದೆ. ಜನಿಸಿದ ಯೇಸು ಅವನು ಅರಸನೇ, ಜನನದಲ್ಲಿಯೇ ಅರಸನು. ಯಾವ ಅರಸರಾದರೂ, ಈಗಿರುವಂಥ ಯಾವುದೇ ಅರಸರು ಜನಿಸಿದ ಕೂಡಲೇ ಅವರು ಅರಸರಾಗಿ ಜನಿಸಲಿಲ್ಲ. ಜನಿಸಿದ ನಂತರ ಬೆಳೆದು ಯಾವುದೋ ಒಂದು ಲೈನಲ್ಲಿ ಹೋಗಿ ಅರಸರಾಗ್ತಾರೆ ಅವರು, ಅಲ್ವಾ? ಆದರೆ ಯೇಸು ಜನನಕ್ಕಿಂತ ಮುಂಚೆನೇ ಅರಸನು. 2ನೇದಾಗಿ ಧೂಪ ಏನು ಸೂಚಿಸ ಗೊತ್ತುಂಟ?
ಅರಸನಾದಂಥ ದೇವರು ಸಮಸ್ತ ಮಾನವರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡಲಿಕ್ಕಿರುವ ಆತನು ಯಾಜಕನು ಎಂಬುದಾಗಿ ಸೂಚಿಸ್ತದೆ. ಧೂಪ ಅರ್ಪಿಸೋದು ಯಾರು? ಯಾಜಕರು. ಮೂರನೇದಾಗಿ ರಕ್ತಬೋಳ ಏನು ಸೂಚಿಸ ಅಂದರೆ ಇವನು ಎಲ್ಲ ಮಾನವ ಕುಲಕ್ಕೋಸ್ಕರ ಪ್ರಾಣವನ್ನು ಕೊಡುವಾತನು ಎಂಬುದಾಗಿ ರಕ್ತಬೋಳ ಸೂಚಿಸ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ತಂದ ರಕ್ತಬೋಳ ಯೇಸುವಿನ ಮರಣದ ಸಮಯದಲ್ಲಿ ನಿಕೋದೇಮನ ಕೈಯಿಂದ ಪುನಃ ಬರ್ತಾ ಉಂಟು. ಇಬ್ಬರು ಸೇರಿ ಸಮಾಧಿ ಮಾಡ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದರಲ್ಲಿ ಮೊದಲನೇದಾಗಿ ಒಂದು ಅಂಶ ಬೆಳಕಿಗೆ ಬರ್ತದೆ. ಯೇಸು ಸ್ವಾಮಿಯ ಜೊತೆ ಇದ್ದಂಥ ಒಂದು ಶಿಷ್ಯರು, ಅವ್ರು ಎಣಿಸಿರ್ಬೋದು ಯೇಸುನ ವಿಷಯ ಏನೆತ್ತನಲ್ಲಿ ಎಂಕಲ್ನ ಮೂಲಕನೇ ಅಂತ ಎಣಿಸಿರ್ಬೋದು. ಆದರೆ ಸಮಯ ಯಾವಾಗ ಹೇಗೆ ತಿರುಗ್ತದಂತ ಹೇಳಲಿಕ್ಕಾಗೋದಿಲ್ಲ. ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನಿಂತಿದ್ದೇನೆ ಅನ್ನುವವನು ಬೀಳದಂತೆ ಎಚ್ಚರವಾಗಿರಲಿ. ಇವತ್ತು ನಾನು ನಿಂತೀನಿ, ಅಕ್ಕಲ್ ಸರ್ ಇದೆಯಾ, ಮಕ್ಕಳು ಸರ್ ಇದೆಯಾ, ಹೇಳಬೇಡ್ರಿ, ನಾವು ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಶಿಷ್ಯರು, ನೀನು ಎಲ್ಲಿ ಹೋದರೂ ನಾವು ಅಲ್ಲಿರ್ತೇವೆ. ಪೇತ್ರ, ನಿನಗೆ ಹೀಗೆ ಆಗಬಾರ್ದು, ಅದು ಸೈತಾನ್ನ ಮಾತು ಎಲ್ಲ ಹೇಳಿದ್ದಾನೆ. ಕೋಳಿ ಕೂಗುವುದಕ್ಕಿಂತ ಮುಂಚೆ ಎಷ್ಟು ಸಾರಿ ನೀ ನನ್ನನ್ನು 3 ಸಾರಿ ಅಲ್ಲಗಳೆಯುತ್ತಿ. ಹಾಗೇನೇ ಆಯ್ತಲ್ಲ. ಎಲ್ಲಿದ್ದಾರೆ ಒಟ್ಟಿಗಿದ್ದವರು? ಕೆಲವು ಸಾರಿ ನಾವು ಎಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯೇಸುವನ್ನು ನಾವು ನಂಬಿಕೊಂಡು ಬಂದಿದ್ದೇವೆ, ಎಸ್, ಗ್ಲೋರಿ ಟು ಗಾಡ್. ಯೇಸುವಿನ ಜೊತೆ ಇದ್ದೇವೆ, ಎಸ್. ಯೇಸು ನಮ್ಮ ಜೊತೆ ಇದ್ದಾನೆ, ಎಸ್. ಯೇಸು ನಮ್ಮಲ್ಲಿದ್ದಾನೆ, ಎಸ್. ಎಲ್ಲ ಎಸ್. ಆದರೆ ನಮ್ಮಿಂದಲೇ ಅನ್ನುವಂಥದ್ದನ್ನು ಯೋಚಿಸ್ಲಿಕ್ಕೆ ಆಗೋದಿಲ್ಲ. ದೇವರ ಸಂಕಲ್ಪ ಯಾರ ಮೂಲಕ ಎಲ್ಲಿ ನೆರವೇರಲಿಕ್ಕಿದೆಯೋ ಅದು ನೆರವೇರ್ತದೆ. ಬರೆಯಲ್ಪಟ್ಟಂಥ ಪ್ರವಾದನೆಯ ಮಾತು ಅದು ನೆರವೇರಲೇಬೇಕಲ್ವಾ? ನೆರವೇರಿದ ಹೊರತು ಒಂದು ಸೊನ್ನೆ ಆದರೂ ಗುಡಿಸಿದ್ರೂ ಅಳಿದು ಹೋಗೋದಿಲ್ಲ ಅಲ್ವಾ? ಯಾರ ಮೂಲಕ ನೆರವೇರಿತು? ಸೀಕ್ರೆಟ್ ಬಿಲೀವರ್ಸ್ ಮೂಲಕ ನೆರವೇರಿತು. ಆದ್ದರಿಂದ ಸೀಕ್ರೆಟ್ ಬಿಲೀವರ್ಸ್ ಯಾರಾದರೂ ಇದ್ದರೂ ಕೂಡ ನೋಡಿ, ಯೇಸುವಿನ ಹೂಣಲ್ಪಡುವಿಕೆ ವಿಚಾರದಲ್ಲಿ ಸೀಕ್ರೆಟ್ ಬಿಲೀವರ್ಸ್ಗಳ ಮೂಲಕ ವರ್ಡ್ ಫುಲ್ಫಿಲ್ ಆಯಿತು. ಆದ್ದರಿಂದ ಬಿಲೀವರ್ಸ್ಗಳು ಯಾರೇ ಇರಲಿ, ವಿಶ್ವಾಸಗಳು ಯಾರೇ ಎಲ್ಲೇ ಇರಲಿ, ಯಾರನ್ನು ಕೂಡ ತಿರಸ್ಕಾರ ಭಾವದಿಂದ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ದೇವರು ಎಲ್ಲಿ ಯಾವಾಗ ಯಾರನ್ನು ತನ್ನ ಮಹಿಮೆಗೋಸ್ಕರ, ತನ್ನ ಚಿತ್ತ ನೆರವೇರೋದಕ್ಕೋಸ್ಕರ ಉಪಯೋಗಿಸ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಿಷ್ಟೇ ಹೇಳಬೇಕು, ನಾವು ಆತನ ದೇಹ, ಒಂದೊಂದಾಗಿ ಅಂಗಗಳಾಗಿದ್ದೇವೆ. ಒಂದು ಅಂಗಕ್ಕೆ ಮಾನ ಬಂದರೆ ಎಲ್ಲ ಅಂಗಕ್ಕೂ ಮಾನ, ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೆ ನೋವು. ಈ ಒಂದು ಕಾನ್ಷಿಯಸ್ಸಲ್ಲಿರಬೇಕು ನಾವು. ಹಲ್ಲೆಲೂಯಾ. ಒಂದಕ್ಕೆ ನೋವಾಗ್ತಾ ಇರ್ತದೆ, ಇನ್ನೊಂದು ಖುಷಿ ಪಡೋದಿಲ್ಲ. ಒಂದು ನೋವಿನ ವಿಷಯದಲ್ಲಿ ಮಲಕ್ಕಿದ್ರೆ ಎಲ್ಲ ಅಂಗಗಳು ಮಲಗ್ತದೆ. ಒಂದು ಕೈ ಡ್ಯಾನ್ಸ್ ಮಾಡಿದ್ರೆ ನೀವು ನೋಡಿ, ಡ್ಯಾನ್ಸಿನ ಸಂದರ್ಭ ಬರುವಾಗ ಒಂದು ಕೈ ಮಾತ್ರ ಹೀಗೆ ಮಾಡ್ತಾಯಿದ್ರೆ 2 ಕೈ ಹೋಗೋದಿಲ್ವಾ? ನೀವು ನೋಡಿದಿರಾ? ಒಂದು ವೇಳೆ ಒಂದು ಕೈ ಮಾತ್ರ ಹೀಗೆ ಹೋಗ್ತಾ ಇರೋದಾದರೆ ಬಹುಶಃ ಪಾಪ ಅವನ ಕೈ ಇಲ್ಲ ಅಂತ ಲೆಕ್ಕ. ಬಟ್ ಎಲ್ಲ ಅಂಗಗಳಿರುವಾಗ ಒಂದು ಅಂಗ ಇನ್ನೊಂದು ಅಂಗದ ಜೊತೆ ಸ್ಪಂದಿಸ್ತದೆ. ಹಾಗಾದರೆ ಯೇಸುವಿನ ಸಮಾಧಿ ವಿಚಾರದಲ್ಲಿ ಬ್ಯೂಟಿಫುಲ್ ಒಂದು ರೆವಲೇಷನ್ ಏನೆಂದರೆ, ಹಲ್ಲೆಲೂಯಾ, ದೇವರು ಎಲ್ಲಿ ಯಾವಾಗ ಯಾರನ್ನು ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಉಂಟು. ನಾನು ಎಣಿಸ್ತೇನೆ, ಅದಕ್ಕಿಂತ ಮುಂಚೆ ಶಿಷ್ಯರೇ ಮಾತಾಡಿದ್ದಾರೋ ಗೊತ್ತಿಲ್ಲ, ಯೇಸುವಿನ ಜೊತೆ ಇದ್ದವರು ಅವರ ಕುರಿತಾಗಿ ಮಾತಾಡಿದ್ದಾರೋ ಗೊತ್ತಿಲ್ಲ. ಮೊಕುಲೀನೆಯ ಪೋಡಿನಿಯ, ಮೊಕುಲೀನೆಯ ಅವ್ವಿಯ, ಮೊಕುಲೀನೆಯ ಉಂದಿಯ. ನನಗೆ ಇದನ್ನು ಓದುವಾಗ ದೇವರು ನನಗೆ ಪ್ರಕಟಿಸುವಾಗ ಶಾಕ್ ಆಯಿತು ನನಗೆ. ಹಲ್ಲೆಲೂಯಾ. ಯಾರ ಕುರಿತಾಗಿ ನಾವು ಮಾತಾಡುವಾಗೆಲ್ಲ ಕಾಲ ಬದಲಾಗ್ತದೆ. ಶಿಷ್ಯರು ಭಯದಿಂದ ತುಂಬಲ್ಪಟ್ಟಿದ್ದಾರೆ. ಯೇಸುವಿನ ವಿಷಯವಾಗಿ ಮುಂದೆ ನೆರವೇರಬೇಕಾಗಿದ್ದ ಸಂಗತಿಗಳಿಗೆ ಅವರು ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ. ಅವರ ಹತ್ರ ಭಯದಿಂದ ತುಂಬಿದ್ದಾರೆ, ಕಳವಳದಿಂದ ತುಂಬಿದ್ದಾರೆ. ಒಂದು ಸಮಯದಲ್ಲಿ ಯೇಸು ನೀಡಲಿಕ್ಕೆ ಬರುವಾಗ ಪೇತ್ರನು ಕತ್ತಿ ತೆಗೆದು ಕಿವಿಗೆ ಕಡ್ದಿದ್ದಾನೆ. ರೈಟ್, ಬರ್ಪನೆ ಪತ್ತರೆಗೆ ಅದೇ ಕಿವಿಯನ್ನು ಯೇಸು ಹೀಲ್ ಮಾಡಿದ್ದಾನೆ.
ಒಂದು ನಿಜವಾದ ನಾಯಕತ್ವದ ಲಕ್ಷಣ ನೋಡಿ, ಅಲ್ಲಿ ನನಗೆ ಭಾಳ ಕಲೀಲಿಕ್ಕೆ ಸಿಕ್ಕಿದ್ದು. ಒಬ್ಬ ಕಟ್ ಮಾಡಿದ್ರು, ನಾಯಕ ಬಂದು ಅದನ್ನು ತುಳಿಯುವುದಲ್ಲ, ಅದನ್ನು ಹೀಲ್ ಮಾಡೋದು. ಹಾಲೆಲೂಯ, ಹಾಲೆಲೂಯ. ಒಬ್ಬ ಸಿಟ್ಟಲ್ಲಿ ಏನೋ ಕಟ್ ಮಾಡಿಬಿಟ್ಟ, ಆದರೆ ನಾಯಕ ಬಂದು ಅದನ್ನು ಕಂಟಿನ್ಯೂ ಮಾಡೋದಿಲ್ಲ, ಆ ದ್ವೇಷ ಭಾವನೆಯನ್ನು ಕಂಟಿನ್ಯೂ ಮಾಡೋದಿಲ್ಲ, ಅದನ್ನು ಹೀಲ್ ಮಾಡ್ತಾನೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಸಮಾಧಿ ಮಾಡಲ್ಪಟ್ಟಿತ್ತು. ಈಗ ಸಮಾಧಿ ಮಾಡಲ್ಪಟ್ಟ ನಂತರ ಯೇಸುವಿನ ಪುನರುತ್ಥಾನದ ಸಂಗತಿ, ಕೆಲವು ವಿಷಯ ಬ್ಯೂಟಿಫುಲ್ ಆದಂಥ ಸಂಗತಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸುವನ್ನು ಸಮಾಧಿಯಲ್ಲಿ ಇಟ್ಟಾಯಿತು. ಇಟ್ಟ ನಂತರ ಈಗ ಹಿರಿಸಭೆಯವರು, ಮಹಾಯಾಜಕರು, ಅವರ ಒಳಗೆ ಒಂದು ವಿಚಾರ ಬರ್ತದೆ. ಇವನು ಈ ಲೋಕದಲ್ಲಿದ್ದಾಗ ಹೇಳಿದ್ದಾನೆ, ಏನು ಎದ್ದು ಬರ್ತೇನಂತ. ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ಬಾಡಿಯನ್ನು ತೆಗೆದುಕೊಂಡು ಹೋಗಿ ಎದ್ದಿದ್ದಾನಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಾವು ಏನು ಮಾಡೋಣ? ಅದಕ್ಕೆ ನಾವು ಸೀಲ್ ಹಾಕೋಣ. ಈಗ ಏನು ಮಾಡಿದ್ರು ಗೊತ್ತುಂಟ, ಅಲ್ಲಿ ಒಂದನೇದಾಗಿ ಕಲ್ಲು ಬಂಡೆಯನ್ನು ಹಾಕ್ತಾ ಇದ್ದಾರೆ. ಇವರು ಸಮಾಧಿ ಮಾಡಿ ಹೋಗ್ತಾರಲ್ಲ, ಇವರು ಕಲ್ಲು ಬಂಡೆಯನ್ನು ಹಾಕ್ತಾ ಇದ್ದಾರೆ. ಎರಡನೇದಾಗಿ ಆ ಕಲ್ಲು ಬಂಡೆಯಲ್ಲಿ ರೋಮಾಯರ ಮುದ್ರೆ ಹಾಕ್ತಾರೆ. ಮೂರನೇದಾಗಿ ಕಾವಲುಗಾರರನ್ನು ಇಡ್ತಾರೆ. ಆದರೆ ಸಮಯ ಬಂದಾಗ, ಪ್ರಾಫೆಸಿ ಫುಲ್ಫಿಲ್ ಆಗಲಿಕ್ಕಿರುವಾಗ, ಯಾವುದೇ ಪ್ರಕೃತಿಯಾಗಲಿ, ಕಲ್ಲು ಬಂಡೆ ಒಂದು ಪ್ರಕೃತಿ ಅಲ್ಲ, ನಾವು ಪ್ರಕೃತಿಗೆ ಹೋಲಿಸ್ತೇವಲ್ಲ, ಪ್ರಕೃತಿಯ ಒಂದು ಅಂಶ ಅದು ಕಲ್ಲು ಬಂಡೆ. ಆದರೆ ದೇವರ ಮಾತು ನೆರವೇರಲಿಕ್ಕೆ ಇರುವಾಗ ಪ್ರಕೃತಿ ಕೂಡ ಹಿಡಿದುಕೊಳ್ಳಿಕ್ಕಾಗೋದಿಲ್ಲ. ಎರಡನೇದಾಗಿ ಗವರ್ಮೆಂಟಿನ ಸೀಲು ಕೂಡ ಹಿಡಿದುಕೊಳ್ಳಿಕ್ಕೆ ಆಗೋದಿಲ್ಲ. ಮೂರನೇದಾಗಿ ಕಾವಲುಗಾರರು, ಸೈನಿಕರು ಕೂಡ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ. ಸಮಯ ಬಂದೇ ಬಿಟ್ಟಿತ್ತು. ಆತನು ತಾನು ಹೇಳಿದ ಹಾಗೆ ಎದ್ದು ಬರ್ತೇನೆಂಬುದಾಗಿ ಶಿಷ್ಯರಿಗೆ 3 ಸಾರಿ ಹೇಳಿದ ಹಾಗೆ ಆತನು ಎದ್ದೇ ಬಂದು ಬಿಡ್ತಾನೆ. ಹಾಲೆಲೂಯ, ಹಾಲೆಲೂಯ. ಸಮಾಧಿಯ ಬಂಡೆ ಸರಿಯಲ್ಪಡ್ತಾನೆ. ಒಬ್ಬ ದೂತನು ಬಂದು ಏನು ಮಾಡ್ತಾನೆ? ಮತ್ತಾಯ 28ರಲ್ಲಿ ನಾವು ಓದ್ತಾ ಹೋಗುವಾಗ ಒಬ್ಬ ದೂತನು ಬಂದು ಏನು ಮಾಡ್ತಾನೆ? ಆ ಬಂಡೆಯನ್ನು ಸರಿತಾನೆ. ಸರಿದು ಅದರ ಮೇಲೆ ಬಂದು ಕುತ್ಕೊಳ್ತಾನೆ. ಈ ಸ್ತ್ರೀಯರು ಹೋಗಿ ಯೇಸುವನ್ನು ಸಂಧಿಸಲಿಕ್ಕೆ ಹೋದವರಿಗೆ ಅವನು ಹೇಳ್ತಾನೆ, ಆತನು ಇಲ್ಲಿಲ್ಲ, ಎದ್ದಿದ್ದಾನೆ. ಎಷ್ಟನೇ ವಚನ ನೋಡ್ರಿ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ. ಆ ದೂತನು ಅಲ್ಲಿ ಹೇಳ್ತಾ ಇದ್ದಾನೆ, 2ನೇ ವಚನ. ಆಗ ಮಹಾಭೂಕಂಪ ಉಂಟಾಯಿತು. ಕರ್ತನ ದೂತನು ಆಕಾಶದಿಂದ ಹಿಡಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡು ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರಾಗಾದರು. ಆ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು, 5ನೇ ವಚನ, ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಏನಾಗಿದ್ದಾನಂತೆ? ಎದ್ದಿದ್ದಾನೆ. ಹಾಲೆಲೂಯ. ಹಾಗಾದರೆ ಈ ವಿಷಯದಲ್ಲಿ ಕೂಡ ಒಂದೆರಡು ಸಂಗತಿಗಳನ್ನು ತಿಳಿದುಕೊಳ್ಬೋದು. ಸಮಯ ಬರುವಾಗ ಸಮಾಧಿ ಕೂಡ ಆಯಿತು. ಸಮಯ ಬರುವಾಗ ಪ್ರವಾದನೆ ನೆರವೇರುವಂತೆ ಯಾವ ತಡೆಗಳು ಕೂಡ ಆತನನ್ನು ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಒಂದು. ಎರಡನೇದಾಗಿ, ಯೇಸುವಿನ ಜೊತೆ ಇದ್ದಂಥ ಶಿಷ್ಯರಿಗೆ ಜವಾಬ್ದಾರಿ ಏನು? ಸುವಾರ್ತೆ ಸಾರುವಂಥ ಜವಾಬ್ದಾರಿ. ಅವರಿಗೆ ಎಲ್ಲಿದ್ದಾರೋ ಗೊತ್ತಿಲ್ಲ, ಅವರಿಗೇ ಸುವಾರ್ತೆ ಹೋಗಬೇಕಾದ ಕಾಲ ಬಂತು. ಅರ್ಥ ಆಗ್ತಾ ಉಂಟು ಏನಾದರೂ ನಿಮಗೆ? ಯಾವುದೇ ಅಡೆತಡೆಗಳು ಹಿಡ್ಕೊಳ್ಳಿಕ್ಕಾಗಲಿಲ್ಲ. ಆತನು ಎದ್ದು ಬಂದನು. ಎದ್ದು ಬಂದ ನಂತರ ಈ ದೂತನು ಸ್ತ್ರೀಯರ ಹತ್ರ ಮಾತಾಡಿ, ನಂತರ ಸ್ತ್ರೀಯರು ಹೋಗಿ ಶಿಷ್ಯರ ಹತ್ರ ಹೇಳ್ತಾ ಇದ್ದಾರೆ, ಆತನು ಎದ್ದಿದ್ದಾನೆ. ಪುನರುತ್ಥಾನದ ಸಂದೇಶ ಯಾರ ಮೂಲಕ ಸಾರಬೇಕಾಗಿತ್ತೋ ಅವರಿಗೇನೆ ತಿರುಗಿ ಬೇರೆಯವರ ಮೂಲಕ ಹೋಗಬೇಕಾಯಿತು. ಪರಿಸ್ಥಿತಿಗಳು ಹೇಗೆ ಬದಲಾಗ್ತದೆ ನೋಡ್ರಿ. ಇಲ್ಲಿ ಕೂಡ ಅದಕ್ಕೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಇಲ್ಲ. ನಾವಿದ್ದೇವೆ, ನಿನ್ನನ್ನು ಬಿಡುವುದಿಲ್ಲ, ನಿನ್ನ ಜೊತೆನೇ ಇದ್ದೇವೆ,
ಆಯಿತು ನೀನು ಹೇಳಿದಾಗೆ ಮಾಡ್ತೇವೆ, ಹೇಳೋದು ಸುಲಭ. ಕೆಲವು ಸಾರಿ ಸಮಯ ಸಂದರ್ಭಗಳು ಬರುವಾಗ ನಿಲ್ಲುವುದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಈ ಭಾಗದಲ್ಲೂ ಕೂಡ ಯೇಸು ಸ್ವಾಮಿಯ ಅವನು ಪುನರುತ್ಥಾನ ಕಾಣಬೇಕಿತ್ತು ಶಿಷ್ಯರು. ಆದರೆ ಹಿಂದಿರುವಂಥ ಸ್ತ್ರೀಯರು, ಆ ಕಾಲದಲ್ಲಿ ಕೂಡ ಸ್ತ್ರೀಯರಿಗೆ ಅಂಥ ಸ್ಥಾನಮಾನ ಗೌರವ ಇಲ್ಲ, ಅವರು ಹಿಂದೆಂದೇ ಬರೋದು. ಆದರೆ ಹಿಂದೆಂದೇ ಬಂದವರು ಮಾಡಿದಂಥ ಸೇವೆ ಉಂಟಲ್ವಾ, ಅದು ಅಂತಿಂಥ ಸೇವೆಯಲ್ಲ, ಚಾರಿತ್ರಿಕ ಸೇವೆಗಳು ಬೈಬಲಲ್ಲಿ ನಡೆದಿದೆ. ಹಲ್ಲೆಲೂಯಾ. ಇಲ್ಲಿ ಕೂಡ ಹಿಂದೆ ಬಂದವರು ಗೋರಿ ತನಕ ಬರ್ತಾ ಇದ್ದಾರೆ ನೋಡಿ. ಎಷ್ಟೋ ಜನ ಗುಂಪು ಆತನೊಂದಿಗೆ ಬಂದವರು ಎಲ್ಲಿದ್ದಾರೆ? ಈಗ ಶಿಷ್ಯರು ಎಲ್ಲಿದ್ದಾರೆ? ಯಾರೂ ಕೂಡ ಇಲ್ಲ. ಆದರೆ ಸ್ತ್ರೀಯರು, ಇದು ನಿಜವಾದ ಲವ್. ಅದ್ಭುತ ಇರಲಿ, ಅದ್ಭುತ ಇಲ್ಲದಿರಲಿ. ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಡಲ್ಪಟ್ಟಾಗ ಅದ್ಭುತ ಇಲ್ಲ, ಜೀವಂತ ಇದ್ದಾಗ ಅದ್ಭುತ ಇತ್ತು. ತುಂಬ ಜನ ಇದ್ದರು. ನಿಜವಾದ ಪ್ರೀತಿ ಇಲ್ಲಿ ಗೊತ್ತಾಗ್ತದೆ. ಏನು ಗೊತ್ತುಂಟ? ಅದ್ಭುತ ಇರಲಿ, ಅದ್ಭುತ ಇಲ್ಲದೆ ಇರಲಿ, ಐ ವಾಂಟ್ ಜೀಸಸ್ ಅನ್ನುವಂಥದ್ದು ಅದು ದೊಡ್ಡ ತ್ಯಾಗ, ದೊಡ್ಡ ಪ್ರೀತಿ. ಅದ್ಭುತ ಇರಲಿ, ಅದ್ಭುತ ಇಲ್ಲದೆ ಇರಲಿ, ಐ ವಾಂಟ್ ಜೀಸಸ್ ಬಿಕಾಸ್, ಯಾಕಂದರೆ ಈಸ್ ಮೈ ಗಾಡ್, ಆತನೇ ನನ್ನ ದೇವರು, ಆತನ ನನ್ನ ರಕ್ಷಕನೆಂಬುದಾಗಿ ಕಡ್ಡೆಯವರೆಗೆ ಆತನನ್ನು ಹಿಡಿದಿಟ್ಟುಕೊಂಡಿರೋದು ದೊಡ್ಡ ತ್ಯಾಗ, ದೊಡ್ಡ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸ್ತ್ರೀಯರು ನೋಡಿ, ಈಗ ಅದ್ಭುತ ಇಲ್ಲದೆ ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ವಿ ವಾಂಟ್ ಜೀಸಸ್, ನಮಗೆ ಯೇಸು ಬೇಕು, ಯೇಸುವನ್ನು ನೋಡಬೇಕು, ಸತ್ತಿದ್ದೇನೆ ಆದರೂ ನೋಡಬೇಕು. ಯೇಸು ಸ್ವಾಮಿ ದುಃಖದಲ್ಲಿದ್ದಂಥ ಆ ಸ್ತ್ರೀಯರಿಗೆ, ನಿರಾಶೆಯಲ್ಲಿದ್ದವರಿಗೆ ಕಾಣಿಸಿಕೊಳ್ತಾ ಇದ್ದಾನೆ, ಅವರ ಕಣ್ಣೀರನ್ನು ಒರೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಏನು ಕಾಣ್ತೇವೆ? ಇನ್ನೊಂದು ವಿಚಾರ ಗೊತ್ತುಂಟ? ಎಲ್ಲ ಸಮಯದಲ್ಲಿ ಐ ವಾಂಟ್ ಜೀಸಸ್ ಅನ್ನುವವರ ಕಣ್ಣೀರು ಒರೆಸಲ್ಪಡ್ತಾರೆ. ಕೆಲವು ಸರಿ ಟಫ್ ಟೈಮ್ ಅನಿಸ್ಬೋದು, ಅದ್ಭುತ ಕಾಣದೇ ಇರ್ಬೋದು. ಯೇಸುವನ್ನು ನಂಬಿದ್ದೇವೆ, ಯೇಸುವನ್ನು ಹಿಂಬಾಲಿಸಿದ್ದೇವೆ, ಅದ್ಭುತ ಕಾಣ್ತಾ ಇಲ್ಲ. ಆದರೂ ಡೋಂಟ್ ವರಿ, ಯೇಸುವನ್ನು ಬಿಗಿಯಾಗಿ ಹಿಡಿಯೋಣ. ಪುನರುತ್ಥಾನಾಗಿ ಎದ್ದು ಬಂದ ಯೇಸು ಮಾಡಿದೇನು ಗೊತ್ತುಂಟ? ಅವರ ಕಣ್ಣೀರನ್ನು ಒರೆಸಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ಯಾರು ಬಿಗಿಯಾಗಿ ಹಿಡ್ಕೊಳ್ತಾರೋ ಅವರ ನಿರಾಶೆಯನ್ನು ತೆಗೆದು ಬಿಟ್ಟು ಅವರಲ್ಲಿ ಒಂದು ಜೀವಕರವಾದ ನಿರೀಕ್ಷೆಯನ್ನು ತರ್ತಾನೆ. ದಿಸ್ ಇಸ್ ಅವರ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಉಂಟ? ಪುನರುತ್ಥಾನಾಗಿ ಎದ್ದು ಬಂದದ್ರಿಂದ ನಿರಾಶೆಯಲ್ಲಿದ್ದವರಿಗೆ ಒಂದು ನಿರೀಕ್ಷೆಯನ್ನು ತಂದ. ನೋಡ್ರಿ, ಅದನ್ನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. 15ನೇ ಅಧ್ಯಾಯ 1ನೇ ಕೊರಿಂಥ್ಯ, ಅದರಲ್ಲಿ 20ನೇ ವಚನ, 12 ಬೇಡ, 20ನೇ ವಚನ ಮತ್ತು 51ನೇ ವಚನ ನಾವು ನೋಡೋಣ. 15ನೇ ಅಧ್ಯಾಯ 1ನೇ ಕೊರಿಂಥ್ಯ 20ನೇ ವಚನ ಏನು ಹೇಳ್ತದೆ ನೋಡ್ರಿ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಏನಾದಂತೆ? ಪ್ರಥಮ ಫಲವಾದಂತೆ. ಸತ್ತವರೊಳಗಿಂದ ಎದ್ದು ಬಂದವರಲ್ಲಿ ಕ್ರಿಸ್ತನೇನಾದಂತೆ? ಪ್ರಥಮ ಫಲ. ಇದನ್ನು ಆಳವಾಗಿ ಗಮನ ಕೊಡುವಾಗ ಪ್ರಶ್ನೆ ಬರ್ತದೆ, ಹೇಗೆ ಪ್ರಥಮ ಫಲ ಆದದ್ದು? ಸತ್ತವರಲ್ಲಿ ಎದ್ದು ಬಂದದ್ರಲ್ಲಿ ಅವನು ಹೇಗೆ ಫಸ್ಟು ಆದದ್ದು? ಪ್ರಥಮ ಫಲ ಆದದ್ದು ಹೇಗೆ? ಬೇರೆಯವರು ಸತ್ತವರು ಎದ್ದು ಬರಲಿಲ್ವ ಅದಕ್ಕಿಂತ ಮುಂಚೆ? ಏನು ಹೇಳ್ತೀರಿ ನೀವು? ಓಲ್ಡ್ ಟೆಸ್ಟ್ಮೆಂಟಲ್ಲಿ ಸತ್ತವರು ಎದ್ದು ಬರಲಿಲ್ವಾ? ನ್ಯೂ ಟೆಸ್ಟ್ಮೆಂಟಲ್ಲಿ ಸತ್ತವರು ಎದ್ದು ಬರಲಿಲ್ವಾ? ಮತ್ತು ಯೇಸು ಹೇಗೆ ಪ್ರಥಮ ಫಲ? ನೋಡಿ, ಇಷ್ಟೇ ವ್ಯತ್ಯಾಸ. ಅವರು ಶಾರೀರಿಕವಾಗಿ ಸತ್ತದ್ದು, ಶಾರೀರಿಕವಾಗಿ ಎದ್ದದ್ದು. ಇನ್ನೊಂದು ಟೈಮಲ್ಲಿ ಅವರು ಸತ್ತಿದ್ದಾರೆ. ಆದರೆ ಯೇಸು ಎದ್ದು ಬಂದದ್ದು ಆತ್ಮಿಕವಾಗಿ. ಆದ್ದರಿಂದ ಶಿಷ್ಯರು ಭಯದಲ್ಲಿ ಬಾಗಿಲು ಹಾಕ್ಕೊಂಡು ಇರುವಾಗ ಪುನರುತ್ಥಾನಾಗಿ ಎದ್ದು ಬಂದಂತೆ ಯೇಸು ಸ್ವಾಮಿ ಬಾಗಿಲಿದ್ದಾಗೆ ಹೋಗ್ತಾ ಇದ್ದಾನೆ. ಅದು ಮಹಿಮೆಯ ದೇಹ, ಅದು ಬೆಂಕಿಯಲ್ಲೂ ಹೋಗ್ತದೆ, ಏನಾಗುವುದಿಲ್ಲ ಅದಕ್ಕೆ. ಮಹಿಮೆಯ ಬಾಡಿಯಲ್ಲಿ ಎದ್ದು ಬಂದಿದ್ದಾನೆ. ಆ ಮಹಿಮೆಯ ಬಾಡಿಯಲ್ಲಿ ಎದ್ದು ಬಂದವರು ಯಾರಾದರೂ ಇದ್ದಾರಾ? ಯೇಸುವೆ ಪ್ರಥಮ ಫಲ. ಹಲ್ಲೆಲೂಯಾ. ಆತನೊಂದಿಗೆ ನಮಗೆ ನಿರೀಕ್ಷೆ ಇದೆ. ಕಣ್ಣೀರನ್ನು ಒರೆಸಿದ ಅಂದರೆ ಅವರು ನಿರಾಶೆಯಲ್ಲಿದ್ದರು, ಮುಗ್ದೋಯ್ತು, ಇನ್ನು ಏನು ಇಲ್ಲ ನಮಗೆ ಅಂತ ಎಣಿಸ್ತಾ ಇದ್ರು. ಆತನು ಎದ್ದು ಬಂದದರಲ್ಲಿ ಜೀವಕಳೆ ತುಂಬಿದ, ನಿರೀಕ್ಷೆಯನ್ನು ತುಂಬಿದ. ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತುಂಟ?
ನಾನು ಎದ್ದಿದ್ದೇನೆ ಮಕ್ಕಳೇ, ನನ್ನ ಹಾಗೆ ನೀವು ಕೂಡ ಒಂದು ದಿವಸ ಬರುವಾಗ ಮಹಿಮೆಯಲ್ಲಿ ಹೇಳ್ತೀರಿ. ಹಾಲೆಲೂಯಾ. ಈ ದೇಹದ ವಿಷಯವಾಗಿ ನೋಡ್ಲಿಕ್ಕೆ ಹೋದರೆ ಬೈಬಲಲ್ಲಿದೆ, ಬೇರೆ ಬೇರೆ ವಿಧವಾದ ಬಾಡಿಗಳುಂಟು. ಅದೇ ಪ್ರಕಾರ ಪ್ರಾಕೃತವಾದ ಬಾಡಿ ಉಂಟು, ಆತ್ಮಿಕವಾದ ಬಾಡಿ ಉಂಟು. ನೋಡಿದ್ದೀರಾ? ನೋಡ್ರಿ 15ನೇ ಅಧ್ಯಾಯ 1 ಕೊರಿಂಥ್ಯ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹಲ್ಲೆಲೂಯಾ, ಸರಿಸುಮಾರು 40ನೇ ವಚನ, ಅಲ್ಲಿ ನೀವು 35ರಿಂದ 41ನೇ ವಚನದವರೆಗೆ ಮನೆಯಲ್ಲಿ ಹೋಗಿ ಸ್ಟಡಿ ಮಾಡಿ. ಈಗ ನಾನು 39ನೇ ವಚನದಿಂದ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದರದರ ದೇಹವನ್ನು ಕೊಡುತ್ತಾನೆ. ಎಲ್ಲ ಶರೀರಗಳು ಒಂದೇ ವಿಧವಾದವುಗಳಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದು ಬೇರೆ. ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನಿಸಿ ಬರುವಾಗ ಭೂಲೋಕದ ದೇಹದಲ್ಲಿ ಜನಿಸಿದರು. ಆದರೆ ಸತ್ತು ಹೂಣಲ್ಪಟ್ಟು 3ನೇ ಸರಿ ಎದ್ದು ಬರುವಾಗ ಅವರು ಪರಲೋಕದ ದೇಹದಲ್ಲಿ ಎದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಕೂಡ ನಿರೀಕ್ಷೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿರುವಂಥ ನಾವು ಎಲ್ಲ ಪರಿಸ್ಥಿತಿಯಲ್ಲಿ, ಅದ್ಭುತ ಇರಲಿ ಅದ್ಭುತ ಇಲ್ಲದೇ ಇರಲಿ, ಐ ವಾಂಟ್ ಜೀಸಸ್, ಐ ವಾಂಟ್ ಮೈ ಸೇವಿಯರ್, ನನ್ನ ರಕ್ಷಕ ನಾನು ಬಿಡುವುದಿಲ್ಲ ಎಂಬುದಾಗಿ ಅಪ್ಪಿಕೊಂಡಿರುವಾಗ ಕಣ್ಣೀರು ಸಮಯಕ್ಕೆ ಒರೆಸಲ್ಪಡ್ತದೆ. ಒಂದು ದಿನ ಬರುವಾಗ ಆತನ ಹಾಗೆಯೇ ನಾವು ಆತನನ್ನು ಕಾಣ್ತೇವೆ. ನೋಡ್ರಿ, 1ನೇ ಯೋಹಾನ 3ನೇ ಅಧ್ಯಾಯ 3ನೇ ವಚನ ಓದುವಾಗ ಅಲ್ಲಿ ಏನು ಬರೆದಿದೆ? ಈಗ ದೇವರ ಮಕ್ಕಳಾಗಿದೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಪ್ರತ್ಯಕ್ಷವಾದರೆ 1 ಯೋಹಾನ 3:3, 1 ಜಾನ್ 3:3 ಪ್ರತ್ಯಕ್ಷ. ಯಾಕಂದರೆ ಆತನಿರುವ 3:2 ನೋಡಿ, 3:2. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆಂದು ಬಲ್ಲೆವು. ಮತ್ತು 3ನೇ ವಚನ, ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನು ಈಗ ಮಹಿಮೆ ದೇಹದಲ್ಲಿದ್ದಾನೆ. ಒಂದು ದಿವಸ ಬರುವಾಗ ನಾವು ಕೂಡ ರೂಪಾಂತರಗೊಳ್ತೇವೆ. ಕಾರಣ ಏನು ಗೊತ್ತುಂಟಾ? ಆತನು ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟದ್ದು ಹೌದು, 3ನೇ ದಿನದಲ್ಲಿ ಆತ್ಮಿಕ ದೇಹದೊಡನೆ ಎದ್ದು ಬಂದದ್ದು ಹೌದು. ಆದ್ದರಿಂದ ನಾವು ಕೂಡ ಹೇಳ್ತೇವೆ. ಹಲ್ಲೆಲೂಯಾ. ಆತನಿರುವ ಪ್ರಕಾರವೇ ಆತನನ್ನು ನೋಡ್ತೇವೆ, ಆತನ ಮೇಲೆ. ಆದರೆ ಒಂದು ಕಂಡೀಷನ್ ಏನಂದರೆ, ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುವಂಥ ವಿಧಗಳು ವಾಕ್ಯ ಆಧಾರಿತವಾಗಿ ಭಾಳ ಉಂಟು, ಬೇರೆ ಬೇರೆ ಉಂಟು. ಒಂದು ಕ್ರಿಸ್ತನ ರಕ್ತ, ಎರಡನೇದಾಗಿ ದೇವರ ವಾಕ್ಯ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ದಿನಾಲು ದೇವರ ವಾಕ್ಯದಿಂದ ತೊಳೆಯಲ್ಪಡ್ತಾ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಡೆಸಲ್ಪಡ್ತಾ ಹೋಗುವಾಗ ಒಂದು ದಿವಸ ನಾವು ಕೂಡ ಏನಾಗ್ತೇವೆ ಗೊತ್ತಾ? ಆ ಮಹಿಮೆಯ ದೇಹದಲ್ಲಿ ಇರುವಂಥ ಯೇಸುವನ್ನು ಮಹಿಮೆಯ ದೇಹದಲ್ಲಿ ಕಾಣ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದ್ದರಿಂದ ಯೇಸು ಸತ್ತದ್ದು ಮಾತ್ರ ಅಲ್ಲ, ಸತ್ತ ಯೇಸುವನ್ನು ಸಮಾಧಿಯಲ್ಲಿ ಹಿಡಿದುಕೊಳ್ಳಿಕ್ಕೆ ಯಾವುದೋ ಬಂಡೆ ಕಲ್ಲಿಗೂ ಆಗಲಿಲ್ಲ, ಮುದ್ರೆಗೂ ಆಗಲಿಲ್ಲ, ಸೈನಿಕರಿಗೂ ಆಗಲಿಲ್ಲ. ಯಾಕಂದರೆ ವರ್ಡ್ ಆಫ್ ಗಾಡ್ ಏನೆಲ್ಲ ಫುಲ್ಫಿಲ್ ಆಗಬೇಕಾಗಿದೆಯೋ ಅದು ಆಗಿಯೇ ಆಗುತ್ತದೆ. ಅದನ್ನು ತಡಿಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ನಾನೊಂದು ವಿಚಾರ ಹೇಳ್ತೇನೆ ನಿಮಗೆ. ಮತ್ತಾಯ 24:14 ಈಗ ಆ ವಾಕ್ಯ ಬಲವಾಗಿ ನಡೀತಾ ಉಂಟು. ಅದನ್ನು ತಡಿಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಎಂಥ ಪ್ರಕೃತಿಯ ತಡೆಗೂ ಆಗುವುದಿಲ್ಲ, ಯಾವ ಮುದ್ರೆಗೂ ಆಗುವುದಿಲ್ಲ, ಯಾವ ಸೈನ್ಯ ಬಲಕ್ಕೂ ಸಾಧ್ಯವಿಲ್ಲ. ಮತ್ತಾಯ 24:14. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಹಲ್ಲೆಲೂಯಾ,
ಹೌದಾ? ಆತನ ಸಾಕ್ಷಿಗಾಗಿ ಈಗ ಸಹ ಸಾರಲ್ಪಡ್ತಾ ಇಲ್ವಾ? ಸಾರಲಾದ ನಂತರವೇ ಅಂತ್ಯ ಬರೋದು. ಇದು ನಡೀತಾ ಉಂಟು, ಕಡೆ ದಿನದವರೆಗೆ ಸುವಾರ್ತೆ ಸಾರಲ್ಪಡ್ತದೇವೆ. ಎಂಥ ಅಭ್ಯಂತರಗಳು ಇದ್ದರೂ ಕೂಡ ಈ ಸುವಾರ್ತೆಯನ್ನು ತಡೆದಿಡಲಿಕ್ಕೆ ವ್ಯಕ್ತಿಗಳನ್ನು ತಡೆದಿಡ್ಬೋದು, ಆದರೆ ಗಾಸ್ಪಲನ್ನು ತಡೆದಿಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಗಾಡ್ಸ್ ವರ್ಡನ್ನು ತಡೆದಿಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಮಗೋಸ್ಕರ ಕೊಲ್ಲಲ್ಪಟ್ಟನು, ನಮಗೋಸ್ಕರ ಹೂಣಲ್ಪಟ್ಟನು, ನಮಗೋಸ್ಕರ ನಮ್ಮ ಜೀವಕ್ಕೋಸ್ಕರ ಆತನು ಎದ್ದು ಬಂದಿದ್ದಾನೆ. ಇವತ್ತು ನಾವು ಸೆನ್ಸಿಟಿವ್ ಆಗಿರೋಣ. ನಾವು ಇನ್ನೂ ಕೂಡ ಮರಣದಲ್ಲಿರುವವರಲ್ಲ, ಇನ್ನೂ ಕೂಡ ಪಾಪದಲ್ಲಿರುವವರಲ್ಲ. ಕ್ರಿಸ್ತನ ಹಾಗೆ ನಾವು ಕೂಡ ಹೊಸಬರಾಗಿರುವವರು, ಕ್ರಿಸ್ತನ ಹಾಗೆ ಈ ಭೂಲೋಕದಲ್ಲಿ ದೇವರ ಮಹಿಮೆಗಾಗಿರುವವರು. ಹಲ್ಲೆಲೂಯಾ. ಕ್ರಿಸ್ತನು ಎಲ್ಲಿ ಹೋದ್ನೋ ಅಲ್ಲಿ ಕಿಂಗ್ಡಮ್ ಬಂದೇ ಬಿಟ್ಟದು, ದೇವರ ರಾಜ್ಯ ಬಂದೇ ಬಿಟ್ಟದು. ದೇವರ ರಾಜ್ಯ ಅಂದರೆ ಬೇರೆಲ್ಲ, ದೇವರ ಆಳ್ವಿಕೆ. ಎಲ್ಲಿ ದೇವರ ಆಳ್ವಿಕೆ ಇದೆ ಅಲ್ಲಿ ಸಮಾಧಾನ, ಅಲ್ಲಿ ಬಿಡುಗಡೆ, ಅಲ್ಲಿ ನಿತ್ಯತ್ವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಯೇಸು ಎದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ನಂಬಿದ ನಾನು ನೀವು ಕೂಡ ಒಂದು ದಿವಸ ಆತ್ಮಿಕ ದೇಹವನ್ನು ಪಡ್ಕೊಳ್ತೇವೆ. ಈ ಮಣ್ಣು ಮಣ್ಣಾಗಿ ಹೋಗ್ತದೆ. ಹಲ್ಲೆಲೂಯಾ. ನಮಗೊಂದು ದೇವರಿಂದ ಒಂದು ಆತ್ಮಿಕ ದೇಹ ಕೊಡಲ್ಪಡ್ತದೆ. ಆತ್ಮಿಕ ದೇಹ ಯೇಸುವಿನ ಹಾಗೆ ಗೋಡೆ ಮಧ್ಯದಲ್ಲಿ ಸಹ ಹೋಗ್ಬೋದು, ಬೆಂಕಿಯಲ್ಲಿ ಸಹ ಹೋಗ್ಬೋದು. ಅದಕ್ಕೆ ಅದು ಕಂದುವುದಿಲ್ಲ, ಉರಿ ಸಂಕಟ ಇಲ್ಲ. ಆದರೆ ಬಿಡಲ್ಪಟ್ಟವರಿಗೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ಪಾಪದಲ್ಲಿದ್ದವರಿಗೆ ಈ ಆತ್ಮಿಕ ದೇಹ ಕೊಡಲ್ಪಡುವುದಿಲ್ಲ. ಈ ದೇಹ ಹೋದರೂ ಕೂಡ, ಇನ್ನೊಂದು ದೇಹ ಸಿಕ್ಕಿದರೂ ಕೂಡ ಅದು ನರಕಕ್ಕೆ ಹೋಗುವ ದೇಹ. ಅದಕ್ಕೆ ಉರಿ ಸಂಕಟ ಇದೆ, ಅದಕ್ಕೆ ನೋವಿದೆ. ಆದರೆ ಗುಡ್ ನ್ಯೂಸ್, ಕ್ರಿಸ್ತನು ಕೊಲ್ಲಲ್ಪಟ್ಟು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದದ್ರಿಂದ ನಮಗೆ ಜೀವದ ನಿರೀಕ್ಷೆ ಇದೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಯಾರಲ್ಲಿ ಜೀವದ ನಿರೀಕ್ಷೆ ಇದೆಯೋ ಅವರಲ್ಲಿ ಜೀವ ಕಳೆ ಕೂಡ ಇದೆ. ಅವರನ್ನು ಜೀವ ಆಳ್ತದೆ, ಅವರನ್ನು ಮರಣ ಆಳುವುದಲ್ಲ. ಸೆನ್ಸಿಟಿವ್ ಆಗಿ, ವಾಕ್ಯದಲ್ಲಿ ಸೆನ್ಸಿಟಿವ್ ಆಗಿರುವಾಗ ಇವತ್ತು ನಮ್ಮನ್ನು ರೂಲ್ ಮಾಡೋದು ಮರಣ ಅಲ್ಲ, ಜೀವ. ಹಲ್ಲೆಲೂಯಾ. ನಮ್ಮ ಲೈಫಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಜೀವ. ಹಲ್ಲೆಲೂಯಾ. ನಮ್ಮ ಮೂಲಕ ಇತರರಲ್ಲಿ ಜೀವ. ಹಲ್ಲೆಲೂಯಾ. ಅಂತೂ ಸೂಪರ್ ನ್ಯಾಚುರಲ್ ವರ್ಕ್, ಆ ದೇವರ ಕಾರ್ಯವು ಯೇಸುವಿನಲ್ಲಿ ನಡೆದ ಹಾಗೆ ನಮ್ಮಲ್ಲಿ ಕೂಡ ನಡೀತದೆ. ಹಲ್ಲೆಲೂಯಾ. ಹೀಗೆ ಯೇಸುವಿನ ಮೂಲಕ ದೇವರ ಸಂಕಲ್ಪ ನೆರವೇರಬೇಕಿತ್ತು. ದೇವರು ಅದ್ಭುತವಾಗಿ ತನ್ನ ಕಾರ್ಯವನ್ನು ಆತನ ಸಮಾಧಿಯ ವಿಚಾರದಲ್ಲಿಯೂ ಆತನ ಪುನರುತ್ಥಾನದ ವಿಚಾರದಲ್ಲಿಯೂ ಮಾಡಿದ್ನು. ಈಗ ನಾವು ದೇವರ ಸೇವಕರ ಮೂಲಕ ಭಾಳ ಸಮಯದ ಹಿಂದೆ ಒಂದು ಸಂದೇಶ ಕೇಳಿದ್ದೇವೆ. ಈಗ ಆತನ ದೇಹ, ನಾವು ಆತನೀಗ ದೇಹದಲ್ಲಿಲ್ಲ, ಮಹಿಮೆಯಲ್ಲಿದ್ದಾನೆ, ಮಹಿಮಾ ದೇಹದಲ್ಲಿದ್ದಾನೆ. ಆದರೆ ಭೂಲೋಕದ ದೇಹ ಉಂಟು, ನಾನು ನೀನು ಸಭೆಯ ಮೂಲಕ ಏನು ನೆರವೇರಬೇಕು, ಕ್ರಿಸ್ತನ ಹಾಗೆ ಸೆನ್ಸಿಟಿವ್ ಆಗಿರೋದಾದರೆ, ದೇವರಲ್ಲಿ ಸೆನ್ಸಿಟಿವ್ ಆಗಿರೋದಾದರೆ ಈ ದೇಹದ ಮೂಲಕ ದೇವರ ಮಹಿಮೆ ಕಂಡು ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಎದ್ದಿದ್ದಾನೆ. ನಾನು ಹೀಗೆ ಹೇಳ್ತೇನೆ, ಯೇಸು ಎದ್ದಿದ್ದಾನೆ ಅಂತ ನಾನು ಹೇಳ್ತೇನೆ. ನೀವೇನು ಹೇಳಬೇಕು ಅಂತಂದ್ರೆ, ಹೌದು ಯೇಸು ಎದ್ದಿದ್ದಾನೆ ಹೇಳಬೇಕು. ಓಕೆ, ಯೇಸು ಎದ್ದಿದ್ದಾನೆ. ಎಂತ ಇದು ಜೋರಾಗಿ ಯೇಸು ಎದ್ದಿದ್ದಾನೆ. ಒಂದು ಸಾರಿ ಕೆಲವರಿಗೆ ಗೊತ್ತುಂಟು, ಹೀಗೇ ಪುನರುತ್ಥಾನ ಹಬ್ಬದ ಆರಾಧನೆ ನಡೀತಾ ಇರುವಾಗ ಒಂದು ಮಗು ಅಳ್ತಾ ಇತ್ತಂತೆ. ತಾಯಿ ಸೈಡಿಗೆ ಕರ್ಕೊಂಡೋಗಿ ಹಾಲು ಕುಡಿಸಿ ಮಗುವನ್ನು ಮಲಗಿಸಿದ್ರಂತೆ. ಮಲಗಿ ಸ್ವಲ್ಪ ಈಚೆ ಬಂದು ನಿಂತ್ರಂತೆ. ಲಾಸ್ಟಿಗೆ ಈ ನಮ್ಮ ಮೆಥೋಡಿಸ್ಟ್ ಬಾಂಧವರಲ್ಲಿ ಒಂದು ಅಭ್ಯಾಸ ಇದೆ, ಎಲ್ಲರಿಗೆ ವಿಶ್ ಮಾಡುವಾಗ ಯೇಸು ಎದ್ದಿದ್ದಾನಂತ ಹೇಳೋದು. ಇವತ್ತು ನಾವು ಹಾಗೇನೆ ವಿಶ್ ಮಾಡಬೇಕು, ಯೇಸು ಎದ್ದಿದ್ದಾನಂತ ಹೇಳು. ಇವತ್ತಲ್ಲ, ಎಷ್ಟೋ ಕಾಲದ ಹಿಂದೆ ಎದ್ದದ್ದು. ಓಕೆ, ಯೇಸು ಎದ್ದಿದ್ದಾನಂತ ವಿಶ್ ಮಾಡಲಿಕ್ಕೆ ಕೈ ಕೊಡುವವ ಯೇಸು ಎದ್ದಿದ್ದಾನಂತ ಹೇಳೋದು. ಆಗ ಎದುರಿನವ ಹೌದು ಯೇಸು ಎದ್ದಿದ್ದಾನೆ ಅಂತ ಹೇಳ್ಬೇಕು ಅವ್ರು. ಓಕೆ, ಒಬ್ಬರು ಹೋದ್ರಂತೆ, ಆ ಹೆಂಗಸಿಗೆ ಮಗುವನ್ನು ಮಲಗಿಸಿದ ಹೆಂಗಸಿಗೆ ಕೈ ಕೊಟ್ರಂತೆ, ಯೇಸು ಎದ್ದಿದ್ದಾನಮ್ಮ ಅಂತ ಹೇಳಿದ್ರಂತೆ. ಅವರಿಂದ ಯಾವ ಉತ್ತರ ಬರಲಿಲ್ಲ, ಕಂಗಾಲಾದ್ರಂತೆ. ನಾನು ಈಗ ಮಲಗಿಸಿದ ಯೇಸುವನ್ನು ಅವನು ಹೇಗೆ ಎತ್ತ ಅಂತ ಅವರು ತನ್ನ ಮಗುವಿನ ಕುರಿತಾಗಿ ಹೇಳ್ತಾ ಇದ್ರು. ಆದರೆ
ನಮ್ಮ ಆತ್ಮಿಕ ರಕ್ಷಕನು ಮಲಗಿದ್ರಲ್ಲ, ಸತ್ತವರೊಳಗಿಂದ ಆತನು ಮೊದಲು ಎದ್ದು ಬಂದ ಪ್ರಥಮ ಫಲವಾಗಿದ್ದಾನೆ. ಹಾಗೆಯೇ ನಾವು ಕೂಡ ಆತನನ್ನು ಸೇರಿಕೊಳ್ಳುವ ಕಾಲ ಉಂಟು. ವಾವ್, ಹಲ್ಲೆಲೂಯಾ. ನೋಡ್ರಿ, ಈಗಾಗಲೇ ನಾವು ದೇವರ ಕಡೆಗೆ ಸೆನ್ಸಿಟಿವ್ ಆಗಿರುವಾಗ ಪರಲೋಕದ ಆನಂದ ನಮ್ಮ ಹೃದಯದಲ್ಲಿ ನಾವು ಆನಂದಿಸುವ ಎಷ್ಟು ಖುಷಿ ಆಗ್ತದೆ. ಕೆಲವೊಮ್ಮೆ ಪ್ರಾರ್ಥನೆ ನಿಲ್ಲಿಸೋದು ಬೇಡ, ಆರಾಧನೆ ನಿಲ್ಲಿಸೋದು ಬೇಡ, ವಾಕ್ಯ ಮಾತಾಡೋದು ನಿಲ್ಲಿಸೋದು ಬೇಡ ಅಂತ ಅನಿಸ್ತದೆ. ಆ ಒಂದು ಇದಕ್ಕೆ ರ್ಯಾಲ್ಮಿಗೆ ಕನೆಕ್ಟ್ ಆದರೆ ಮಾತ್ರ. ಕನೆಕ್ಟ್ ಆಗದಿದ್ದರೆ ಎದ ಮುಗಿಡದಾನೆ ಉದ್ದ ಪ್ರಾರ್ಥನೆಯ ನೀವು ಸತ್ಯ. ನನ್ನ ಅನುಭವ ಹೇಳೋದು, ನನಗೆ ಎರಡೂ ಆಗಿದೆ, ಆಯಿತಾ. ನಾನು ಬೇರೆಯವರನ್ನು ಇದು ಮಾಡೋದು, ನನ್ನ ಹೇಳೋದು. ನಾನು ಯಾವಾಗ ಕನೆಕ್ಟ್ ಆಗಿರೋದಿಲ್ಲ ಆಗ ನನಗೆ ತುಂಬ ಟೈಮ್ ಮಾಡತ್ತ ಪೋದಂಥ ಕೆಲಸ ಉಂಡತ್ತ ಪೋದು ಅವಮಲ್ಪ ನನಗೆ. ಆದರೆ ಯಾವಾಗ ಕನೆಕ್ಟ್ ಆಗಿದೆ, ಪಾಡ್ಯ ಒಪ್ಪಡವು ದೇವ್ರ ತೊಗೊಂಬೆ, ವಾವ್, ಆರಾಧನೆ ಮಾಡೋಣ. ಪ್ರಿಯರೇ, ನಾನು ಹೇಳ್ತೇನೆ, ಅಂತ್ಯ ದಿನ, ಹಲ್ಲೆಲೂಯಾ, ಜೀವ ಕಳೆಯಲ್ಲಿ ಕ್ರಿಸ್ತನ ಮೂಲಕ ಜೀವ ಕಳೆಯನ್ನು ಪಡ್ಕೊಂಡವರು, ಜೀವದ ನಿರೀಕ್ಷೆ ಉಳ್ಳವರು, ಆ ಜೀವದಲ್ಲಿ ಆಪರೇಟ್ ಆಗಬೇಕಾದವರು ಕನೆಕ್ಟ್ ಆಗೋಣ. ಹಲ್ಲೆಲೂಯಾ. ಒಂದು ಸಾಂಗಿಗೆ ಹೇಳ್ತದೆ, ಚಿಂತೆ ದುಃಖ ಕ್ರೈಸ್ತ ನಿನಗೆತಕ್ಕೆ, ನಿನ್ನ ಕಾಯುವ ಕರ್ತ ಏನು ಹೇಳ್ತದೆ, ಕಾಯುವ ಸ್ವಾಮಿ ನಿದ್ದೆ ಮಾಡೋಣ ಮಾಡಾನೇ ಉಂಟ ನೋಡಿ ಸಾಂಗ್. ಚಿಂತೆ ದುಃಖ ಕ್ರೈಸ್ತ ನಿನಗೆ ಆತಕ್ಕೆ. ಎಲ್ಲ ಚಿಂತೆಗಳನ್ನು ತೆಗೆದುಬಿಡೋಣ, ಸಂತೋಷದಲ್ಲಿ ದೇವರಿಗಾಗಿ ನಿಲ್ಲೋಣ. ಮೊದಲು ದೇವರ ರಾಜ್ಯಕ್ಕಾಗಿ ತವಕಿಸುವಾಗ ಎಲ್ಲ ಬರ್ತಾ ಇರ್ತದೆ ಆಟೋಮೆಟಿಕ್ ಆಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ ನಾವು ಒಬ್ರಿಗೊಬ್ರು ವಿಶ್ ಮಾಡ್ಲಿಕ್ಕಿರುವಾಗ ಹೇಗೆ ಮಾಡಬೇಕು, ಯೇಸು ಎದ್ದಿದ್ದಾನೆ. ಯಾರಾದರೂ ಮಗು ಮಲಗಿಸಿದ್ರೆ ಇತ್ತ ಲಕ್ಕಿ ಏನಂತ ಹೇಳಬೇಡಿ, ಇಲ್ಲಲ್ಲ. ಹಲ್ಲೆಲೂಯಾ. ನಾವು ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋಣ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ನಮ್ಮ ಜೀವಕ್ಕೋಸ್ಕರ ದೇವರು ಕ್ರಿಸ್ತನಲ್ಲಿ ಮಾಡಿದ ಕಾರ್ಯ ನೋಡಿ. ಇನ್ನೊಮ್ಮೆ ಹೇಳ್ತೇನೆ, ಗಡಿ ಹೇಳ್ತಾ ಇದ್ದೇನೆ, ಕ್ಷಮಿಸಿ. ಆತನ ಮಾತು ನೆರವೇರೋದ್ರಲ್ಲಿ ಎಂಥ ತಡೆ, ಎಂಥ ಕೊರತೆ ಆತನನ್ನು ಅಡ್ಡಿಪಡಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಪ್ರಾಫೆಸಿ ವರ್ಡ್ ಬಂದಿದ, ನಿಮ್ಮ ಜೀವಿತಕ್ಕೆ ವಾಗ್ದಾನಗಳಿದೆಯಾ? ಆ ಪ್ರವಾದನೆ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ, ಆ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಎಂಥ ತಡೆ ಬಂದರೂ ಕೂಡ ಡಿಸ್ಕರೇಜ್ ಆಗೋದು ಬೇಡ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಮೊದಲಾಗಿ ಕೇಳಿದ ಹಾಗೆ ನನ್ನಿಂದಲೇ ಎಲ್ಲ ಆಗೋದು, ನಾನೇ ಸರ್ವ ಅಂತ ಎಣಿಸೋದು ಕೂಡ ಬೇಡ. ಯಾವ ಯಾವ ಸಮಯದಲ್ಲಿ ಯಾರ್ಯಾರನ್ನು ಎಬ್ಬಿಸಬೇಕು ದೇವರವರವ್ರನ್ನ ಎಬ್ಬಿಸ್ತಾರೆ. ಆತನಿಗೆ ಎಲ್ಲರೂ ಬೇಕು, ಇಡೀ ದೇಹ ಬೇಕು ಆತನಿಗೆ. ಹಲ್ಲೆಲೂಯಾ. ಇಡೀ ದೇಹ ಬೇಕು. ಆತನಿಗೆ ಕೈಗೆ ಸಿಗುವ ದೇಹವಾಗಿದ್ದೇವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೀಕ್ರೆಟ್ ಬಿಲಿವರ್ಸ್ನವರ ಕುರಿತಾಗಿ ಮಾತಾಡಿಕೊಳ್ಳೋದು ಬೇಡ. ಗೊತ್ತಿಲ್ಲ ಇತರರ ಕುರಿತಾಗಿ ಹೆಚ್ಚಾಗಿ ಮಾತಾಡಿಕೊಳ್ಳೋದು ಬೇಡ. ಯಾರು ಯಾವಾಗ ಹೇಗೆ ನಿಲ್ತಾರೆ ಹೇಳಲಿಕ್ಕಾಗೋದಿಲ್ಲ. ಕರ್ತನು ಯಾರನ್ನು ಎಲ್ಲಿ ಉಪಯೋಗಿಸ್ತಾನೆ ತನ್ನ ಮಹಿಮೆಗಾಗಿ ಹೇಳಲಿಕ್ಕಾಗೋದಿಲ್ಲ. ನಾವು ಇಷ್ಟೇ ಮಾಡೋಣ, ಕ್ರಿಸ್ತನಲ್ಲಿ ಜೀವವನ್ನು ಪಡೆದಂತ ನಾವು, ಆ ಜೀವ ಕಳೆಯನ್ನು ಹೊಂದಿದ ನಾವು ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಕುಗ್ಗಿಸುವಿಕೆಗಳಲ್ಲಿ ನಾವು ಸಿಲುಕಿಕೊಳ್ಳೋದು ಬೇಡ. ಹಲ್ಲೆಲೂಯಾ. ಈ ಸಾಂಗ್ ಹಾಕಿ ಹೋಗಿ, ಎದ್ದನಲ್ಲ ಯೇಸು ರಾಜನಿವ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನ ಮೇಜಿಗೆ ಬರುವುದಕ್ಕಾಗಿ ಆಗೋ ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋಣ. ನಾವೊಂದು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಲೈವಲ್ಲಿರುವವರು ಮತ್ತೆ ಕನೆಕ್ಟ್ ಆಗುವವರೆಗೂ ಸಹ ನಾನು ಪ್ರಾರ್ಥಿಸ್ತೇನೆ. ನಿನ್ನ ವಾಕ್ಯದ ಪ್ರಕಟಣೆಗಳಿಂದ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಇನ್ನೂ ತುಂಬಿಸು, ಆಳದಿಂದ ಆಳಕ್ಕೆ ನಡೆಸು, ಮಹಿಮೆಯಿಂದ ಮಹಿಮೆಗೆ ನಡೆಸು. ಓ ನಿನ್ನ ಜೀವಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಜೀವ ನಮ್ಮನ್ನು ಆಳುವುದಕ್ಕೋಸ್ಕರ ಸ್ತೋತ್ರ. ಎಲ್ಲ ಕ್ಷೇತ್ರಗಳಲ್ಲಿ ಜೀವವನ್ನು ನಾವು ಕಾಣ್ತೇವೆ. ಮರಣದ ನಿಯಮ ನಮ್ಮನ್ನು ಆಳುವುದಿಲ್ಲ, ಜೀವದ ನಿಯಮ ನಮ್ಮನ್ನು ಆಳ್ತದೆ. ಅದಕ್ಕಾಗಿ ಸ್ತೋತ್ರ, ಘನತೆ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಲೈವಲ್ಲಿ ಇರುವವರು ಮತ್ತೆ ನೋಡುವವರು ಎಲ್ಲರೂ ಕರ್ತನೆ ನಿನ್ನ ಜೀವದಲ್ಲಿ ಪ್ರಜ್ವಲಿಸಲಿ, ನಿನ್ನ ಮಹಿಮೆಯಲ್ಲಿ ಪ್ರಜ್ವಲಿಸಲಿ. ಯೇಸು ನಾಮದಲ್ಲಿ